ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ಇವತ್ತಿನ ವಚನ ಚಿಂತನೆಗೆ, ಶೂನ್ಯ ಸಂಪಾದನೆ ಚಿಂತನೆಗೆ ಆಗಮಿಸಿರತಕ್ಕಂಥ ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೆ ಶರಣಗಳನ್ನು ಸಲ್ಲಿಸ್ತಾ, ಆನ್ಲೈನ್ನಲ್ಲಿ ವೀಕ್ಷಿಸ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತ ಶರಣಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಕುಮಾರ್ ಸೂರಜ್ ಅವರು ನಡೆಸಿಕೊಡಲಿಕ್ಕೆ ವಿನಂತಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಪಾವನವಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು, ಪಾವನವಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು, ಪರತತ್ವವನೈದಿದೆ ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು, ಪರತತ್ವವನೈದಿದೆ ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು, ಪದನಾಲ್ಕು ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು, ಪದನಾಲ್ಕು ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ 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 ನೀನು ಗುರುವಾದೆಯಾಗಿ ಗುರುವಾದೆಯಾಗಿ ಪಾವನವಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು, ಪಾವನ ಮೂರ್ತಿಯ ಕಂಡು. ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂಥ ಸೂರಜ್ ಅವರಿಗೆ ಶರಣಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ ಇವತ್ತು 55ನೇ ಚಿಂತನೆ ನಡೆಯಲಿದೆ. ಚಿಂತನೆಗೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಮತ್ತು ಆನ್ಲೈನ್ ಮೂಲಕ ನೋಡ್ತಕ್ಕಂಥವರಿಗೂ ಮತ್ತು ಚಿಂತನೆ ನಡೆಸಿಕೊಡ್ಲಿಕ್ಕೆ ಬಂದಂಥ ಡಾಕ್ಟರ್ ಶಂಭು ಹೆಗಡಾಳ್ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಈ ಚಿಂತನೆಯನ್ನು ನಡೆಸಿಕೊಡ್ಲಿಕ್ಕೆ ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯುವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನು ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಹಾಗೂ ಯಾವತ್ತೂ ಸದಸ್ಯರಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ, ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ ಈ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಶ್ರೋತೃಗಳಾಗಿ ಆಗಮಿಸ್ತಕ್ಕಂಥ ಎಲ್ಲ ಸಹೃದಯರಲ್ಲಿ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಸರ್ವರಿಗೂ ನನ್ನ ಭಕ್ತಿಯ ಅನಂತ ಶರಣು ಶರಣಾರ್ಥಿಗಳು. ಕಳೆದ ವಾರ ನಾವು ಪ್ರಭುದೇವರು ಸಿದ್ದರಾಮ ಶಿವಯೋಗಿಗಳ ಭಿನ್ನಹಕ್ಕೆ ಅವರು ಒಂದು ಉತ್ತರವನ್ನು ಕೊಟ್ಟರು. ಏನಂತ ಕೊಟ್ಟರು ಅಂದರೆ, ಚಿನ್ನವ ನೊರೆಯಬಹುದಲ್ಲದೆ ಬಣ್ಣವ ನೊರೆಯಬಹುದೇ. ಅಂದರೆ ಸ್ಥೂಲವಾದ ಬಂಗಾರವನ್ನು ಹೊರಗೆ ಹಚ್ಚಬಹುದು, ಆದರೆ ಸೂಕ್ಷ್ಮವಾಗಿರ್ತಕ್ಕಂಥ ಅದರ ಬಣ್ಣವನ್ನು ನಾವು ಹೇಗೆ ಹೊರಗೆ ಹಚ್ಚಲಿಕ್ಕೆ ಬರೋದಿಲ್ವೋ. ಇನ್ನೊಂದು ಉದಾಹರಣೆ ಕೊಟ್ಟರು ಅವರು, ಹೂವ ಮುಡಿಯಬಹುದಲ್ಲದೆ ಗಂಧವ ಮುಡಿಯಬಹುದೇ. ಸ್ಥೂಲವಾಗಿರ್ತಕ್ಕಂಥ ನಮ್ಮ ಕಣ್ಣಿಗೆ ಭೌತಿಕವಾಗಿ ಗೋಚರಿಸ್ತಕ್ಕಂಥ ಸ್ಪರ್ಶಿಸ್ಲಕ್ಕಂಥ ಸ್ಥೂಲವಾಗಿರ್ತಕ್ಕಂಥ ಹೂಗಳನ್ನು ನಾವು ಮುಡಿಬಹುದು ಹೊರತು, ಆ ಹೂವಿನಲ್ಲಿರ್ತಕ್ಕಂಥ ದ್ರವ್ಯವನ್ನು ಗಂಧವನ್ನು ನಾವು ಮುಡಿಲಿಕ್ಕಾಗೋದಿಲ್ಲ. ಅದು ಸೂಕ್ಷ್ಮವಾಗಿರುತ್ತೆ.
ಹಾಗೆ ಕರ್ಮವ ಮಾಡಬಹುದಲ್ಲದೆ ವಸ್ತುವನ್ನರಿಯಬಹುದೇ. ಅದರಂತೆ ಸ್ಥೂಲವಾಗಿರ್ತಕ್ಕಂಥ ಶರೀರದಿಂದ ಸ್ಥೂಲವಾದ ಕ್ರಿಯಾದಿಗಳನ್ನು ಮಾಡಬಹುದು, ಕರ್ಮವನ್ನು ಮಾಡಬಹುದು. ಆದರೆ ಸೂಕ್ಷ್ಮವಾದ ಶರೀರದಿಂದ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯನೋ? ಮಾಡಲಿಕ್ಕಾಗೋದಿಲ್ಲ ಸೂಕ್ಷ್ಮ ಶರೀರ. ಅದಕ್ಕೆ ಸೂಕ್ಷ್ಮಕ್ಕೆ ಸೂಕ್ಷ್ಮವಾದ ಪರವಸ್ತುವನ್ನು ಸ್ಥೂಲದಿಂದ ಅರಿಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಸ್ಥೂಲ ಶರೀರದಿಂದ ಸ್ಥೂಲ ಕ್ರಿಯಾದಿಗಳನ್ನು ಮಾಡಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ಪರವಸ್ತುವನ್ನು ನಾನು ಅರಿತೇನೆ ಅನ್ನೋದು ಸರಿ ಆಗೋದಿಲ್ಲ. ಅದಕ್ಕೆ ಸೂಕ್ಷ್ಮದಿಂದಲೇ ಅರಿಬೇಕಾಗತ್ತೆ. ಅದು ನಾವು ಕರ್ಮವನ್ನು ಮಾಡಿ, ನಾನು ಕೆಲಸವನ್ನು ಮಾಡಿ, ನಾನು ಪೂಜೆಯನ್ನು ಮಾಡಿ ನಾನು ಸೂಕ್ಷ್ಮವನ್ನು ಅರಿತೇನೆ ಅನ್ನೋದೇನೈತಲ್ಲ, ಅದು ಅಷ್ಟು ಸರಿಯಲ್ಲ ಅನ್ನುವಂಥ ಉತ್ತರವನ್ನು ಪ್ರಭುದೇವರು ಕೊಟ್ಟರು. ಅದರಂತೆ ಅಲ್ಲಮ ಪ್ರಭುದೇವರ ಈ ನಿರೂಪಕ್ಕೆ ಸಿದ್ದರಾಮದೇವರು ಈ ರೀತಿಯಾಗಿ ಮತ್ತೆ ಭಿನ್ನವಿಸ್ಕೊಳ್ತಾರೆ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಬಣ್ಣವಿಲ್ಲದೆ, ಅವ್ರೇನು ಹೇಳಿದರು? ಬಣ್ಣವಿಲ್ಲದೆ ಚಿನ್ನ ನಾಮಕರಣನಾದ ಪರಿನ್ನಂತಯ್ಯ. ಅವರು ಕೊಟ್ಟ ಉದಾಹರಣೆಗಳನ್ನೇ ಮತ್ತೆ ಆಧಾರವಾಗಿಟ್ಕೊಂಡು ಸಿದ್ದರಾಮೇಶ್ವರು ಹೇಳ್ತಾರೆ. ಬಣ್ಣವಿಲ್ಲದೆ ಚಿನ್ನ ನಾಮಕರಣನಾದ ಪರಿನ್ನಂತಯ್ಯ. ಹೂ ಒಣಗಿ ವಾಸನೆ ಮುಡಿದ ಠಾವಿನಲ್ಲಿ ವಾಸನೆ ನಿಂದುದಿಲ್ಲವೇ? ಅಯ್ಯ, ಕ್ರಿಶುದ್ಧವಾದಲ್ಲಿ ಕಪಿಲಸಿದ್ಧ ಮಲ್ಲಿಕಾರ್ಜುನ ಲಿಂಗವು ಭಾವಶುದ್ಧವಾಗಿರ್ಪನೋ. ಇವ್ರು ಹೇಳೋದು ಹೆಂಗಿದೆ ನೋಡ್ರಿ. ಇವ್ರು ಹೇಳೋದು ಬಣ್ಣವಿಲ್ಲದೆ ಚಿನ್ನ ಇರುವುದಾದರೂ ಹೇಗೆ? ಚಿನ್ನಕ್ಕೆ ಅದರ ಬಣ್ಣನೂ ಅಷ್ಟೇ ಅವಶ್ಯ. ಆ ಬಣ್ಣ ಇಲ್ಲ ಅಂದರೆ ಅದಕ್ಕೆ ಚಿನ್ನನೇ ಆಗೋದಿಲ್ಲ. ಬಣ್ಣವಿಲ್ಲದೆ ಚಿನ್ನವಿರುವುದಾದರೂ ಹೇಗೆ ಹೇಳ್ರಿ ನೀವು? ಪ್ರಶ್ನೆ ಅವ್ರದ್ದು, ಸಿದ್ದರಾಮ ಶಿವಗಳದು. ಬಣ್ಣದಿಂದಲೇ ಚಿನ್ನವೆನಿಸುವುದು. ಆ ಬಣ್ಣದಿಂದನೇ ಆ ಚಿನ್ನಕ್ಕೆ ಬಣ್ಣ ಐತೆ ಅಂತ ಹೇಳಿದ್ರೆ ಅದಕ್ಕೆ ಚಿನ್ನದ ಬಣ್ಣ ಅಂತ ಕರಿತೇವೆ. ಆ ಚಿನ್ನಕ್ಕೆ ಆ ಬಣ್ಣನ ಇಲ್ಲ ಅಂದಾಗ ಅದು ಚಿನ್ನ ಹೆಂಗಾಗಿ ಉಳಿತೈತಿ? ಎಷ್ಟು ಸೂಕ್ಷ್ಮ ಐತೆ ನೋಡ್ರಿ ಅದು. ಹಾಗಾಗಿ ಚಿನ್ನ ಮತ್ತು ಬಣ್ಣ ಅವೆರಡು ಅಭಿನ್ನ, ಅವು ಭಿನ್ನ ಅಲ್ಲ. ಹೆಂಗೆ ಬಿಡಿಸೋದು, ಬೇರ್ಪಡಿಸೋದು ಹೆಂಗೆ? ಚಿನ್ನವನ್ನು ಬಣ್ಣದಿಂದ, ಬಣ್ಣವನ್ನು ಚಿನ್ನದಿಂದ ಹೆಂಗೆ ಬೇರ್ಪಡಿಸೋದು? ಅಕಸ್ಮಾತ್ ಬೇರ್ಪಡಿಸ್ಲಿಕ್ಕೆ ಬರ್ತಿತ್ತಂದ್ರೆ ಅದು ಚಿನ್ನ ಆಗಿ ಉಳಿತಿದ್ದಿಲ್ಲ, ಇದು ಚಿನ್ನದ ಬಣ್ಣ ಆಗಿ ಉಳಿತಿದ್ದಿಲ್ಲ. ಇದಕ್ಕೆ ಯಾವ ಹೆಸರು ಕೊಡೋದು? ಆ ಬಣ್ಣಕ್ಕೆ ಹೆಸರು ಯಾವುದು? ಏನಂತ ಕರೀದು ಆ ಬಣ್ಣ? ಚಿನ್ನನ ಇಲ್ಲ ಅಂದ್ರೆ ಆ ಬಣ್ಣ ಯಾವ ಬಣ್ಣ? ಅದು ಬಂಗಾರ ಬಣ್ಣ. ಹೌದಾ? ಏನಂತ ಕರೆಯೋದು? ದೇಹವಿಲ್ಲದೆ ಪ್ರಾಣಕ್ಕಾಶ್ರಯ ಉಂಟೆ ಆದಿದು. ಹೌದಲ್ರಿ? ದೇಹವಿಲ್ಲದೆ ಪ್ರಾಣಕ್ಕಾಶ್ರಯ ಉಂಟು. ಪ್ರಾಣ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ದೇಹ ಸ್ಥೂಲವಾಗಿರ್ತಕ್ಕಂಥದ್ದು. ಇವೆರಡು ಅಭಿನ್ನನೇ. ದೇಹಕ್ಕೆ ಬೆಲೆನೋ ಪ್ರಾಣಕ್ಕೆ ಬೆಲೆನೋ? ಪ್ರಾಣಕ್ಕೆ ಬೆಲೆ. ದೇಹವಿಲ್ಲದೊಡ್ಡೆ ಪ್ರಾಣಕ್ಕೆ ಆಶ್ರಯ ಉಂಟೆ. ಯಾವುದನ್ನು ತುಚ್ಛವಾಗಿ ಕಾಣೋದಿಲ್ಲಿ? ಯಾವುದು ಶ್ರೇಷ್ಠ ಅನ್ನೋದು, ಯಾವುದು ಕನಿಷ್ಠ ಅನ್ನೋದು? ಎರಡು ಶ್ರೇಷ್ಠನೇ.
ಅದರಲ್ಲಿ ಇದು ದೊಡ್ಡದು ಅದು ಸಣ್ಣದು ಅನ್ಲಿಕ್ಕೆ ಬರೋದಿಲ್ಲ. ಚಿನ್ನ ಭಾಳ ದೊಡ್ಡದು, ಚಿನ್ನದ ಬಣ್ಣ ಅಷ್ಟಲ್ಲ, ಬಣ್ಣ ದೊಡ್ಡದು, ಚಿನ್ನ ಅಷ್ಟಲ್ಲ ಅನ್ನಕ್ಕೆ ಬರೋದಿಲ್ಲ. ಅವು ಅಭಿನ್ನ. ಅವೆರಡು ಕೂಡಿದ್ದಾಗನೇ ಅದಕ್ಕೊಂದು ಮೌಲ್ಯ. ದೇಹಕ್ಕೆ ಮೌಲ್ಯ ಬರೋದು ಪ್ರಾಣ ಇದ್ದಾಗ, ದೇಹದೊಳಗೆ ಪ್ರಾಣ ಇದ್ದಾಗ. ಪ್ರಾಣಕ್ಕೆ ಆಶ್ರಯ ಸಿಗೋದು ದೇಹ ಇವಿಲ್ಲ ಅಂದ್ರೆ ಪ್ರಾಣಕ್ಕೆ ತನ್ನದೇ ಆದಂಥ ಅಸ್ತಿತ್ವ ಇಲ್ಲ. ಪ್ರಾಣಶಕ್ತಿ ಅದು ಕ್ರಿಯಾಶಕ್ತಿ ಆಗಬೇಕಾಗಿತ್ತಂದ್ರೆ ದೇಹ ಬೇಕು. ದೇಹದ ಮುಖಾಂತರ ಪ್ರಾಣ ತನ್ನ ಶಕ್ತಿಯಿಂದ ಕ್ರಿಯೆಗಳನ್ನು ಮಾಡಲಿಕ್ಕೆ ಸಾಧ್ಯ. ಮತ್ತು ನೀವು ಸ್ಥೂಲವಾದ ಶರೀರವನ್ನು ಹೆಂಗೆ ಅಮಾನ್ಯ ಮಾಡ್ತೀರಿ? ಈ ಶರೀರವನ್ನು ಹೆಂಗೆ ನೀವು ಅವಜ್ಞೆಗೆ ಒಳಪಡಿಸ್ತೀರಿ? ಈ ಶರೀರವನ್ನು ಹೆಂಗೆ ಮೈಲಿಗೆ ಅಂತೀರಿ? ಈ ಶರೀರದೊಳಗೆ ಇರುವಂಥ ಅಂಗಾಂಗಗಳು ಅದು ಮೈಲಿಗೆ, ಇದು ಮುಚ್ಚಟ್ಟು ಅಂತ ಹೆಂಗನ್ನ ಅವರು ಶರೀರ ಕ್ರಿಯಾದಿಗಳು ತನ್ನ ಪಾಡಿಗೆ ತಾನು ಹಾಕಿರ್ತಾವು. ಇಲ್ಲಿ ಎಡಗೈ ಭಾಳ ಕನಿಷ್ಠ, ಬಲಗೈ ಭಾಳ ಶ್ರೇಷ್ಠ ಅಂದ್ರಿ. ಬಲಗಣ್ಣು ಭಾಳ ಚಲೋ, ಎಡಗಣ್ಣು ಕೆಟ್ಟ ಅಂದ್ರಿ. ಬಲಗಾಲು ಭಾಳ ಚಲೋ, ಎಡಗಾಲು ಭಾಳ ಕೆಟ್ಟ ಅಂದ್ರಿ. ಹೌದಾ? ಈ ಶರೀರವನ್ನೇ ನೀವು ಅಪವಿತ್ರ ಮಾಡಕ್ಕೆ, ಶರೀರವನ್ನೇ ಅವಜ್ಞೆಗೊಳಪಡಿಸಾಕತ್ತೀರಿ ನೀವು. ಗಂಡು ಭಾಳ ಶ್ರೇಷ್ಠ, ಹೆಣ್ಣು ಭಾಳ ಕನಿಷ್ಠ ಅಂದ್ರಿ. ಮತ್ತು ಅಲ್ಲೇ ಅರೆ ಆಯಿತು, ಪುರುಷ ಶ್ರೇಷ್ಠ, ಪುರುಷನಲ್ಲಿನೂ ಎಡಗಣ್ಣ ಬೇರೆ, ಬಲಗಣ್ಣ ಬೇರೆ, ಬಲಗೈ ಬೇರೆ, ಎಡಗೈ ಬೇರೆ, ಬಲಗಾಲು ಬೇರೆ, ಎಡಗಾಲು ಬೇರೆ. ಹೌದಾ? ಇವೆಲ್ಲ ಅಂಗಗಳಿದ್ದಾಗನ ಪರಿಪೂರ್ಣವಾದ ಅಂಗ ಅದು. ಇವೆಲ್ಲ ಅಂಗ ಇದ್ದಾಗನ ಪರಿಪೂರ್ಣವಾದ ಅಂಗ. ಎಡಗೈಲೆ ಕೊಡಾಕತ್ರ ಎಡಗೈಲೆ ಕೊಡಬೇಡ, ಬಲಗೈಲೆ ಕೊಡು. ಹೌದಿಲ್ರಿವ? ಈ ಕೈ ಒಳಗನ 5 ಬಳ್ಳ ಅದಾವು. ಒಂದು ಬಳ್ಳ ಸಣ್ಣದು, ಒಂದು ಬಳ್ಳ ಕಿರ್ದು, ಒಂದು ಬಳ್ಳ ದೊಡ್ಡದೈತಿ. ಇದರೊಳಗೆ ಯಾವ್ದು ಶ್ರೇಷ್ಠ, ಯಾವ್ದು ಕನಿಷ್ಠ? ಸಣ್ಣದಿದ್ದು ಕನಿಷ್ಠ, ಉದ್ದಿದ್ದು ದೊಡ್ಡದನ್ನು ಇಲ್ಲ. ಇವೆಲ್ಲವೂ ಸರಿ ಇದ್ದರೆ ಶರೀರ ಪರಿಪೂರ್ಣ ಶರೀರ ಅನಿಸ್ಕೊಳ್ತತಿ. ಇದ್ರೊಳಗೆ ಹಂಗಾರೆ ಇದು ಕನಿಷ್ಠರಿ ಅಂತಂದ್ರೆ ಅದನ್ನು ತೆಗೆದು ಬಿಡೋದನ್ನು ಏನಾಕತಿ ಪರಿಸ್ಥಿತಿ ನಿಮ್ದು? ಏನಾಕತಿ? ಹಂಗೆ ಆಗ್ಲಿಕ್ಕೆ ಬರೋದಿಲ್ಲ. ಹೀಗಿದ್ದಾಗ ಸಮಗ್ರ ಶರೀರವನ್ನು ನೀವು, ಸ್ಥೂಲವಾಗಿರ್ತಕ್ಕಂಥ ಶರೀರವನ್ನು ಅವಜ್ಞೆಗೆ ಹೆಂಗೆ ಒಳಪಡಿಸ್ತೀರಿ? ಶರೀರಕ್ಕೆ ಭಾಳ ಮಹತ್ವ ಕೊಡಬೇಡ್ರಿ. ಶರೀರಕ್ಕೆ ಭಾಳ ನೀವು ಏನು ಪೋಷಣೆ ಮಾಡಬೇಡ್ರಿ. ಶರೀರದ ಇಂದ್ರಿಯಾದಿಗಳು ಏನು ಬಯಸ್ತಾವೋ ಅದಕ್ಕೆ ಭಾಳ ಕಿಮ್ಮತ್ತು ಕೊಡಬೇಡ್ರಿ. ಶರೀರ ದಂಡನೆ ಮಾಡಿರಿ. ಹೌದಾ? ಕೆಲವು ಕ್ರಿಯಾಚರಣೆಗಳು, ಕೆಲವು ನಮ್ಮ ಇದರಲ್ಲಿ ಪರಂಪರೆಯಲ್ಲಿ ಕೆಲವು ಬಂದಿದ್ವಲ್ಲ, ಶರೀರಕ್ಕೆ ಉಪವಾಸ ಮಾಡಿರಿ, ಮೌನ ವ್ರತ ಮಾಡಿರಿ, ಮತ್ತೊಂದು ಮಾಡಿರಿ. ಇವೆಲ್ಲ ವ್ರತಗಳು ಇರಲಿ. ಆದರೆ ಸಂಪೂರ್ಣವಾಗಿ ಈ ಶರೀರ ಕನಿಷ್ಠ ಅಲ್ಲ. ಈ ಶರೀರವನ್ನು ಅವಜ್ಞೆಗೆ ಒಳಪಡಿಸೋ ಅವಶ್ಯಕತೆ ಇಲ್ಲ. ಶರೀರಕ್ಕೂ ಪ್ರಾಮುಖ್ಯತೆ ಇದೆ. ಈ ಸ್ಥೂಲವಾದ ಶರೀರಕ್ಕೆ, ಈ ದೇಹಕ್ಕೆ ಪ್ರಾಮುಖ್ಯತೆ ಇದೆ. ಇದು ಭಾಳ ಅವಶ್ಯ. ಇದನ್ನು ಪಾಲನೆ ಪೋಷಣೆ ಮಾಡಬೇಕು. ಅವಶ್ಯಕವಿರುವಷ್ಟು ಪಾಲನೆ ಪೋಷಣೆ ಮಾಡಬೇಕು. ಈ ಶರೀರ ರಿಕ್ವೈರ್ಮೆಂಟ್ ಎಷ್ಟೈತಿ ಅಷ್ಟನ್ನು ಪೋಷಣೆ ಮಾಡಬೇಕು. ರಿಕ್ವೈರ್ಮೆಂಟ್ ಇಲ್ಲಾರ್ದಷ್ಟು ಪೋಷಣೆ ಮಾಡಬೇಡ್ರಿ. ಲಕ್ಸುರಿ ಇರಬಾರ್ದು ಶರೀರ. ಅದು ಇಲ್ಲದ ಅದಕ್ಕೇನು ಕೆಲಸ ಕೊಡಲಾರ್ದಂಗೆ ಆರಾಮ್ ಉಂಡು ಮಲಗಿಸ್ಬೇಡ್ರಿ. ಈ ಶರೀರ ಕ್ರಿಯೆಗಳು ಬೇಕು. ಕ್ರಿಯೆಗಳು ಬೇಕಂತ ಅತಿಯಾದ ಶರೀರ ದಂಡನೇನೂ ಒಪ್ಪೋದಿಲ್ಲ ಶರಣರು. ನಾ ಅಂತೀನಿ ಶರೀರಕ್ಕೆ ಕ್ರಿಯೆಗಳು ಬೇಕು. ಕಾಯಕ ಅಂತಂದ್ರೆ ಅವರು ಅದಕ್ಕೆ ಕೆಲಸ ಮಾಡಬೇಕು. ಕಾಯಕಕ್ಕೆ ಮಹತ್ವ ಕೊಟ್ಟರೆ ಅಂದರೆ ಶರೀರ ದಂಡನ ಮಾಡಿ ಕಾಯಕ ಮಾಡು. ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಶರೀರ ದಂಡನದ ಅವಶ್ಯಕತೆ ಇಲ್ಲ ಅಂದ್ರೆ ಅವರು. ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಶರೀರ ದಂಡನದ ಅವಶ್ಯಕತೆ ಇಲ್ಲ. ಸಹಜವಾಗಿರ್ರಿ. ಒಂಟಿಗಾಲಿನ ಮೇಲೆ ನಿಂತು ನಾನು ತಪಸ್ಸು ಮಾಡ್ತೇನೆ ಅನ್ನೋದು,
ಉಪವಾಸ ನಾನು 100 ದಿವಸ ಉಪವಾಸ ಇದ್ದ ನಾನು ದೇಹದಂಡನೆ ಮಾಡ್ತೀನಿ ಅನ್ನೋದು. ಹೌದಾ? ದೀಡ ನಮಸ್ಕಾರ ಹಾಕಿ ನಾನು ದೇವರಿಗೆ ಹರಕೆ ತೀರಿಸ್ತೇನೆ ಅನ್ನೋದು. ಹೌದಾ? ಇನ್ನೇನೇನೋ ಶರೀರಕ್ಕೆ ಒಪ್ಪದೇ ಇರುವಂತಹ ಕೆಲವು ಕಾರ್ಯಗಳನ್ನು ಅನವಶ್ಯಕವಾಗಿ ಕೊಟ್ಟು ಮಾಡಿ ಶರೀರವನ್ನು ವ್ರತ ವಿನಾಕಾರಣ ದಂಡನೆಗೊಳಿಸ್ಪಡಬೇಡ್ರಿ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ. ಇದು ದೇವರು ಇದನ್ನು ಬಯಸುವುದಿಲ್ಲ ಅಂತ ಹೇಳ್ತಾರೆ ಅವರು. ಸಹಜ ಕ್ರಿಯೆಯಲ್ಲಿರಬೇಕು, ಮೈಗಳರಾಗಿರಬಾರ್ದು, ಸಹಜ ಕ್ರಿಯೆಯಲ್ಲಿರಬೇಕು. ಪ್ರಾತಃ ಕಾಲದಲ್ಲಿ ಎದ್ದು ಏನು ಮಾಡಬೇಕೆಲ್ಲ ಮಾಡೋದು, ಪೂಜೆ ಪುನಸ್ಕಾರಗಳನ್ನು ಮಾಡಿರಿ. ಬಟ್ ಆ ಹೆಸರಿನಲ್ಲಿಯೇ ಅತಿಯಾದ ದೇಹದಂಡನೆ ಅವಶ್ಯಕತೆ ಇಲ್ಲ. ಅದಕ್ಕೆ ಕೂಡಲ ಸಂಗನ ಶರಣರ ನೊಲಿಸಲು ಬಂದ ಪ್ರಸಾದ ಕಾಯವನ್ನು ಕೆಡಿಸಲಾಗದು. ನೋಡ್ರಿ ಎಷ್ಟು ಚಂದ ಹೇಳಿಬಿಟ್ರು ನೋಡ್ರಿ. ಬೇರೆ 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 ಆಚರಣೆಗಳಲ್ಲಿ ಇವೆಲ್ಲ ಕಠಿಣ ವ್ರತಗಳಿದ್ದು ಶರಣರು ಬರೋಕ್ಕಿಂತ ಮುಂಚೆಗೆ ಮತ್ತು ಅದೇ ಒಂದು ಎಲ್ಲರಿಗೆ ಮಾಡೋಕೆ ಹಾಕಿದ್ದಿಲ್ಲ. ಋಷಿಮುನಿಗಳು ತಪಸ್ಸಿಗೆ ಹೋಗೋದು ಕತೆ ಕೇಳೀವಿ, ಉಪವಾಸ ಇದ್ದು ಹೋಗೋದು ಕತೆ ಕೇಳೀವಿ. ಏನೇನೋ ಭಾಳ ಕಠಿಣವಾಗಿರ್ತಕ್ಕಂಥ ವ್ರತಗಳನ್ನು ಆಚರಣೆ ಮಾಡಿ ದೇವರನ್ನು ಒಲಿಸಿಕೊಳ್ಳುವಂಥ ಕಥೆಗಳನ್ನು ನೋಡಿದ್ವಲ್ಲ. ಇದು ಸಾಮಾನ್ಯರಿಗೂ ಪಾಲನೆ ಮಾಡಲಿಕ್ಕೆ ಆಗದೇ ಇರುವಂತಹ ವ್ರತಗಳಾಗಿದ್ದರಿಂದ ಅವನ್ನು ಸಾಮಾನ್ಯರಿಗೂ ಅನ್ವಯ ಆಗುವಂತಹ ಕೆಲವು ನಿಯಮಗಳನ್ನು, ಸರಳ ಸೂತ್ರಗಳನ್ನು ಶರಣರು ನಮಗೆ ಕೊಟ್ಟರು. ಆ ಕಠಿಣವಾದ ಸೂತ್ರಗಳನ್ನು ಅಲ್ಲಗಳದರು. ಅಂದ್ರೆ ಏನು ಮಾಡ್ಬೇಕನ್ನೋರು ಮಾಡ್ಕೋರಿ, ಏನು ಪ್ರಶ್ನೆ ಇಲ್ಲ, ಅದ್ರಾಗ ಅರ್ಥ ಇಲ್ರಿಪ್ಪ ಅಂತ ಹೇಳಿದ್ರು. ಅದರಲ್ಲಿ ಯಾವುದೇ ಹುರುಳಿಲ್ಲ, ಇಷ್ಟು ಮಾಡಿದ್ರೆ ಸಾಕು, ಗೊತ್ತಿಲ್ಲದಾಗ ನಾವು ಮಾಡೇವಿ, ಗೊತ್ತು ಮಾಡಿಕೊಟ್ಟಾರ ನಮಗೆ, ಇಷ್ಟು ಮಾಡ್ರಿ. ಅದಕ್ಕೆ ಶರೀರಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟರು ಶರಣರು. ಸ್ಥೂಲಕ್ಕೆ ಮಹತ್ವವನ್ನು ಕೊಟ್ಟರು, ಸ್ಥೂಲ ಶರೀರಕ್ಕೆ. ಅದಕ್ಕೆ ಆ ಸ್ಥೂಲ ಶರೀರಕ್ಕೆ, ಆ ಅಂಗಕ್ಕೆ ಲಿಂಗ ಸ್ಪರ್ಶ ಮಾಡಿ ಆ ಅಂಗ ಶರೀರವನ್ನು ಲಿಂಗಮಯ ಮಾಡಿ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿ ಮಾಡಿ ಅದಕ್ಕೆ ಸಂಸ್ಕಾರ ಕೊಟ್ಟು ಪ್ರಾಣಶಕ್ತಿಗೂ ಆಮೇಲೆ ಈ ಒಂದು ದೇಹಶಕ್ತಿ ಸ್ಥೂಲವಾದ ಕಾಯಕ್ಕೂ ಅವಿನಾಭಾವ ಸಂಬಂಧ ಇರೋದರಿಂದ ಎಲ್ಲಿವರೆಗೂ ಪ್ರಾಣಶಕ್ತಿ ಈ ದೇಹದಲ್ಲಿರುತ್ತೋ ಅಲ್ಲಿವರೆಗೂ ಈ ದೇಹ ಏನು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಪ್ರಾಣಶಕ್ತಿ ಹೊರಟು ಹೋದ ಮೇಲೂ ಈ ದೇಹಕ್ಕೆ ಅತ್ಯಂತ ಗೌರವಯುತವಾದ ಸಂಸ್ಕಾರವನ್ನು ಕೊಡ್ತಕ್ಕಂತಹ ಪದ್ಧತಿಯನ್ನು ಶರಣರು ಕೊಟ್ಟರು. ಯಾಕಂದರೆ ಇಲ್ಲಿಯವರೆಗೂ ಆ ಪರಮ ಚೈತನ್ಯದ ಅಂಶವಾಗಿರ್ತಕ್ಕಂಥ ಆತ್ಮಚೈತನ್ಯಕ್ಕೆ ಇದು ಆಶ್ರಯವನ್ನು ಕೊಟ್ಟಿದೆ. ಈ ಶರೀರ ಆಶ್ರಯ ಕೊಟ್ಟಿದ್ದಕ್ಕೆ ಈ ಶರೀರಕ್ಕೆ ಅಂತಿಮ ಗೌರವವನ್ನು ನಾವು ಸಲ್ಲಿಸಬೇಕು ಅನ್ನುವಂಥ ಪ್ರಾಣ ಹೋಗಿಬಿಡ್ತು. ಈ ಶರೀರ ಇನ್ನೇನಿದೆ ನಿಷ್ಪ್ರಯೋಜಕ, ಇದಕ್ಕೆ ಕಿಮ್ಮತ್ತು ಕೊಟ್ಟರು ಅಷ್ಟ ಬಿಟ್ಟರು ಅಷ್ಟ ಅನ್ನಲಿಲ್ಲ. ಅದನ್ನು ಶರಣರು ಅತ್ಯಂತ ಗೌರವಯುತವಾಗಿ ಆ ಶರೀರಕ್ಕೆ ಅಂತಿಮ ಸಂಸ್ಕಾರವನ್ನು ಕೊಡುವುದನ್ನು ಹೇಳಿಕೊಟ್ಟರು. ಒಂದೇ ಉದ್ದೇಶ, ಆ ಶರೀರ ಪರಮಾತ್ಮನ ಅಂಶವಾಗಿರ್ತಕ್ಕಂಥ ಪರವಸ್ತುವಿನ ಅಂಶವಾಗಿರ್ತಕ್ಕಂಥ ಆತ್ಮಚೈತನ್ಯದ ಜೊತೆ ಇಲ್ಲಿವರೆಗೂ ಬಾಳೆ ಬದುಕಿದೆ. ಆ ಆತ್ಮಚೈತನ್ಯಕ್ಕೆ ಈ ಶರೀರ ಅಕಸ್ಮಾತ್ ಆಶ್ರಯ ಕೊಡದೆ ಹೋಗಿದ್ದರೆ ಆತ್ಮಚೈತನ್ಯ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹೀಗಾಗಿ ಈ ಶರೀರವು ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಅನ್ನುವಂಥ ಒಂದು ವಿಶಿಷ್ಟವಾದ ಸಂದೇಶವನ್ನು, ವಿನೂತನವಾದ ಸಂದೇಶವನ್ನು ಶರಣರನ್ನು ಕೊಟ್ಟರು. ಅಲ್ಲಿ ಬರುತ್ತೆ ನೋಡ್ರಿ. ಚಿನ್ನ ಬಣ್ಣ ಅವೆರಡೂ ಅಭಿನ್ನ. ಬಣ್ಣವಿಲ್ಲದ ಚಿನ್ನವೆನಿಸಲಾರದು. ಹಾಗೆ ಪುಷ್ಪ ಪರಿಮಳವೆರಡೂ ಅಭಿನ್ನ. ಹೂವು ಒಣಗಿದ ಬಳಿಕ ಪರಿಮಳವಿರುವುದಿಲ್ಲ, ಹಾಗೂ ಅದು ಪುಷ್ಪವೆನಿಸುವುದಿಲ್ಲ. ನೋಡ್ರಿ, ಹೂವು ಒಣಗ್ತಂದ್ರೆ ಅಲ್ಲಿ ಪರಿಮಳ ಇಲ್ಲ, ಪರಿಮಳ ಇಲ್ಲ ಅಂದ್ರೆ ಅದು ಹೂ ಅಲ್ಲ. ಪರಿಮಳ ಇದ್ರನೇ ಹೂವು, ಪರಿಮಳವಿಲ್ಲದ್ದು ಹೂ ಅನ್ನಿಸ್ಕೊಳ್ಳೋದಿಲ್ಲ. ಆ ಹೂವಿನಿಂದ ಪರಿಮಳ ಹೋಯಿತು ಅಂದರೆ ಆ ಹೂವಿಗೇನು ಬೆಲೆ ಇಲ್ಲ. ಹಾಗೆ ಸ್ಥೂಲ ಸೂಕ್ಷ್ಮವೆರಡೂ ಒಂದನ್ನೊಂದು ಬಿಟ್ಟಿಲ್ಲ. ಕ್ರಿಯೆ ಜ್ಞಾನ ಅವು ಭಿನ್ನವಾಗಿಲ್ಲ. ಜ್ಞಾನ ಸೂಕ್ಷ್ಮ ಶರೀರಕ್ಕಿದ್ರೆ ಕ್ರಿಯೆ ಸ್ಥೂಲಕ್ಕಿರುತ್ತೆ. ಜ್ಞಾನ ಮತ್ತು ಕ್ರಿಯೆಗಳು
ಅವು ಭಿನ್ನವಾಗಿಲ್ಲ, ಒಂದಕ್ಕೊಂದು ಪೂರಕವಾಗಿರುವಂಥವು. ಕ್ರಿಯೆ ಶುದ್ಧವಾದರೆ ಮಾತ್ರ, ಕ್ರಿಯೆ ಶುದ್ಧವಾದರೆ ಮಾತ್ರ ಭಾವ ಶುದ್ಧವಾಗುವುದು. ಭಾವ ಶುದ್ಧವಾದಲ್ಲಿ ದೇವನಿರವು. ನಮ್ಮ ಭಾವ ಶುದ್ಧ ಆದಾಗನ ದೇವರು ನಮ್ಮ ಹೃದಯದಲ್ಲಿರ್ತಾನೆ. ದೇವರು ಇರುವುದು, ಅದು ಸಮನಿಸುವುದು. ಹೀಗಾಗಿ ಕ್ರಿಯಾಚರಣೆಗಳು ಶುದ್ಧವಾದಲ್ಲಿ ಭಾವ ಶುದ್ಧ ಆಗ್ತದೆ. ಭಾವ ಶುದ್ಧವಾದಲ್ಲಿ ಆತನ ಹೃದಯ ಕಮಲದಲ್ಲಿ ಸಾಕ್ಷಾತ್ ಪರಮಾತ್ಮ ವಾಸ ಮಾಡ್ತಾನೆ ಅನ್ನುವಂಥ ಮಾತು. ಅದಕ್ಕೆ ಪರವಸ್ತುವಿನ ಅರಿಬೇಕಾಗಿತ್ತಂದರೆ, ಪರವಸ್ತುವಿನ ಕೃಪೆ ನಮಗಾಗಬೇಕಾಗಿತ್ತಂದರೆ, ಪರವಸ್ತುವಿನ ಒಂದು ಕರುಣೆ ನಮ್ಮ ಮೇಲೆ ಆಗಬೇಕಾಗಿತ್ತು, ಅಥವಾ ಪರವಸ್ತುವಿನ ಜೊತೆಗೆ ನಮ್ಮ ಸಮರಸ ಆಗಬೇಕಾಗಿತ್ತು ಅಂದರೆ ಬಾಹ್ಯ ಕ್ರಿಯೆಗಳು ಶುದ್ಧವಾಗಬೇಕು, ಅಂತರಂಗದ ಜ್ಞಾನನೂ ಭಾವನೂ ಶುದ್ಧ ಆಗಬೇಕು. ನಾ ಭಾಳ ಜ್ಞಾನೇ ಅದೇನೆ ಅಂತೇಳಿದೆ ಕ್ರಿಯೆ ಮಾಡ್ದೆ ಸುಮ್ ಕುಂತ್ನಿ ಅಂದ್ರೆ, ಕ್ರಿಯೆ ಶುದ್ಧ ಆಗಲಿಲ್ಲ ಅಂದ್ರೆ ಆ ಜ್ಞಾನಿಗೆ ಬೆಲೆ ಇಲ್ಲ. ಆ ಜ್ಞಾನ ಪ್ರಕಟ ಆಗ್ಬೇಕಲ್ಲ. ಆ ಜ್ಞಾನ ಇಲ್ಲಿ ಪವರ್ ಭಾಳ ಐತಿ ಅಂತಂದ್ರೆ ಅದು ಪ್ರಕಟ ಆಗ್ಬೇಕಲ್ಲ. ಪ್ರಕಟ ಆಗ್ಬೇಕಲ್ಲ. ಪವರ್ ಬಲ್ಬ್ ಹತ್ಬೇಕಲ್ಲ, ಮೈಕ್ ಹತ್ಬೇಕಲ್ಲ. ಪವರ್ ಐತ್ರಿ ಕರೆಂಟ್ ಐತಿ ಅಂದ್ರೆ ಎಲ್ಲಿ ಐತ್ರಿ ಕರೆಂಟ್ ಅಂದ್ರೆ ಇಲ್ಲ ಐತ್ರಿ, ಬಲ್ಬ್ ಹತ್ತೈತೆ ನೋಡ್ರಿ ಅಂತ ತೋರಿಸ್ತೇವೆ ನಾವು. ಮೈಕ್ ಹತ್ತೈತೆ ನೋಡ್ರಿ ಅಂತ ಅನ್ನಿಸ್ತೇವೆ, ಹೌದಿಲ್ರಿ? ಮೈಕು ಏನೋ ಆನ್ ಆಗವಲ್ದು, ಬಲ್ಬು ಹತ್ತವಲ್ದು, ಕರೆಂಟ್ ಐತ್ರಿ ಅನ್ನಕತ್ತೇವಿ. ಯಾರು ನಂಬೇಕಂಗಾರೆ? ಆ ಜ್ಞಾನಶಕ್ತಿಯ ಪ್ರಕಟ ರೂಪ ಬರಲಿಲ್ಲ ಅಂದ್ರೆ ಮುಂದೆ ಅದು ಐತೆ ಅಂತಾರೆ ಹೆಂಗೆ ನಂಬೇಕು? ಈ ಜಗತ್ತಿಗೆ, ಈ ಸ್ಥೂಲ ಜಗತ್ತಿನಲ್ಲಿ ಸ್ಥೂಲ ರೂಪದಲ್ಲೇ ಆ ಶಕ್ತಿ ಪ್ರಕಟ ಆಗ್ಬೇಕಂತ. ಸ್ಥೂಲಕ್ಕೆ ಸ್ಥೂಲ, ಸೂಕ್ಷ್ಮಕ್ಕೆ ಸೂಕ್ಷ್ಮ. ಪವರ್ ಐತ್ರಿ, ಬಲ್ಬ್ ಹತ್ತವಲ್ರಿ. ಒಂದು ಬಲ್ಬ್ ಹೋಗಿರ್ಬೇಕು, ಇಲ್ಲ ಅಂದ್ರೆ ಪವರ್ ಹೋಗಿರ್ಬೇಕು. ಪವರು ಇರಬೇಕು, ಆ ಬಲ್ಬು ಆ ಪವರ್ ಬಂದಾಗ ಬೆಳಕು ಕೊಡೋ ಶಕ್ತಿಯನ್ನು ಹೊಂದಿರಬೇಕು. ಅಂದಾಗ ಎರಡೂ ಸಮನ್ವಯಗೊಳ್ತಾವೆ. ಒಂದು ದೋಷ ಇತ್ತಂದ್ರೆ ಸಮನ್ವಯಗೊಳ್ಳೋದಿಲ್ಲ. ಶರೀರದೊಳಗೆ ಜ್ಞಾನ ಶಕ್ತಿ, ಸೂಕ್ಷ್ಮ ಪ್ರಾಣಶಕ್ತಿ ಐತಂದಾಗ ಶರೀರ ಕ್ರಿಯಾಚರಣೆ ಮಾಡ್ತಿರ್ತೈತಿ. ಕ್ರಿಯಾಚರಣೆ ನಿಂತು ಅಂತಂದ್ರೆ, ಕ್ರಿಯಾಚರಣೆ ನಿಂತು ಬಿಟ್ಟೈತಂದ್ರೆ ಪ್ರಾಣ ಐತ್ರಿ ಅಂದ್ರೆ, ಪ್ರಾಣ ಐತಂದ್ರೆ ಮತ್ತೆ ಮಿಸ್ಗಾಡವಲ್ಲ ನಾವು ಅಂತಾರೆ ಅವರು. ಐತ್ರಿ ಪ್ರಾಣ ಅಂತ ಯಾಕೆ ಹೆಂಗೆ ಹೇಳ್ತೀವ? ಮತ್ತು ಪ್ರಾಣ ಹೋಗಿದ್ದು ಗೊತ್ತಾಗಿಲ್ರಿ ನಮಗೆ ಅಂತ. ಗೊತ್ತಾಗೋದಿಲ್ಲ ಅದು ಹೋಗಿದ್ದು. ಮತ್ತು ಪ್ರಾಣ ಬಂದಿದ್ದು ಗೊತ್ತಾಗೋದಿಲ್ಲ, ಹೋಗಿದ್ದು ಗೊತ್ತಾಗೋದಿಲ್ಲ. ಐತಂತ ಹೆಂಗೆ ಗೊತ್ತಾಕತಿ? ಅಲ್ಲಿ ಕೈಕಾಲು ಅಳಗಾಡ್ಸಕತ್ತಾನ ನೋಡವ. ಕೈಕಾಲು ಅಳಗಾಡ್ಸಲಾರ್ದ ಮೈ ತಣ್ಣಗಾಗಿತ್ತಂದ್ರೆ, ಉಸಿರು ನಿಂತಿತ್ತಂದ್ರೆ ಶರೀರ ಐತಿ, ಪ್ರಾಣ ಇಲ್ಲ. ಪ್ರಾಣ ಇಲ್ಲ ಅಂತ ಹೆಂಗೆ ಹೇಳಾಕತಿ? ಇಲ್ಲಿ ನೋಡ್ರಿ ಹಿಂಗೈತಿ. ಪ್ರಕಟ ರೂಪ ಕ್ರಿಯಾಚರಣೆ, ಕ್ರಿಯೆ ಇದ್ದರೆ ಮಾತ್ರ ಜ್ಞಾನಕ್ಕೆ ಬೆಲೆ. ಹೌದ್ರಿ? ಅಂತರಂಗ ಬಹಿರಂಗ. ಹೌದ್ರಿ? ಕ್ರಿಯೆ ಜ್ಞಾನ, ಜ್ಞಾನವೇ ಕ್ರಿಯೆ. ಇವು ಒಂದನ್ನೊಂದು ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಸ್ಥೂಲಕ್ಕೆ ಸ್ಥೂಲವಾಗಿ ಕರ್ಮವೂ ಬೇಕು. ಕರ್ಮವನ್ನು ಮಾಡದೇ ಇದ್ದರೆ ಧಾರವಾಡದಿಂದ ಹುಬ್ಬಳ್ಳಿಗೆ ಹೋಕ್ಕೇವಿ, ಧಾರವಾಡದಿಂದ ಹುಬ್ಬಳ್ಳಿಗೆ ಹೋಗಾಕ ಇದ ದಾರಿ ಅಂತ ಜ್ಞಾನ ಆಯ್ತು. ಆದ್ರೆ ಹುಬ್ಬಳ್ಳಿ ಮುಟ್ಟಕ್ಕೆ ಸಾಧ್ಯನೋ ಅನ್ಕೊಂತ ಕುಂತ್ರ? ಕ್ರಿಯೆ ಬೇಕು. ಜ್ಞಾನ ಐತಿ ನಮಗೆ, ನಾವು ಅರ್ಥಕೊಂಡೇವಿ. ಇಲ್ಲಿಂದ 20 ಕಿಲೋಮೀಟ್ರ್ ನಡ್ಕೊತ ಹೋದ್ರೆ 1 ತಾಸು 1.5 ತಾಸು, ಬಸ್ಸಿಗೆ ಹೋದ್ರೆ ಅರ್ಧ ತಾಸು ಅಂತ ನಮಗೆಲ್ಲ ಜ್ಞಾನ ಐತಿ. ಎಲ್ಲ ಜ್ಞಾನ ಇದ್ದುಕೊಂಡು ಕ್ರಿಯಾ ಮಾಡ್ದೆ ನಾ ನಿಂತಲ್ಲೇ ನಿಂತು ಬಿಟ್ಟನೆ ಅಂದ್ರೆ ಹುಬ್ಬಳ್ಳಿಗೆ ಹೋಗಕ್ಕೆ ಸಾಧ್ಯ ಆಕೈತನೋ? ಇಲ್ಲ. ಕರ್ಮವೂ ಬೇಕು, ಕ್ರಿಯೆಗಳೂ ಬೇಕು ಅಂತಕ್ಕಂಥ ಪ್ರತಿಪಾದನೆ ಯಾರ್ದು? ಸಿದ್ದರಾಮ ಶಿವಯೋಗಿಗಳದು. ಅದಿಲ್ದನ ಅದಿಲ್ಲಪ್ಪ ಅಂತ ಎಷ್ಟು ಚಂದ ಹೇಳ್ತಾರೆ ನೋಡಿ. ಅದಕ್ಕೆ ಪ್ರಭುದೇವರು ಕೊಟ್ಟ ಪ್ರತ್ಯುತ್ತರ ಏನು ಕೊಟ್ಟರು? ರಾಗ ಒಡಗಿ ತಾಮಸ ನಿಂದು, ರಾಗ ಒಡಗಿ
ತಾಮಸನಿಂದು ಅಹಂಕಾರದ ಗಿರಿ ಉಡಗಿ, ರಾಗ ಒಡಗಿ ತಾಮಸನಿಂದು ಅಹಂಕಾರದ ಗಿರಿ ಉಡುಗಿ, ಮಾತಿನ ಬಣಬೆಯ ಮೆದೆಯ ಸುಟ್ಟು, ಕಾಯ ಕರ್ಮದಲ್ಲಿ ಸವೆಯುತ್ತ, ಜೀವ ಸಕಲ ಸಂಸಾರದಲ್ಲಿ ನೋಯುತ್ತ, ಮತ್ತೆ ಭಾವಶುದ್ಧ ಉಂಟೇ ಗುಹೇಶ್ವರ ಲಿಂಗಕ್ಕೆ. ಇವ್ರು ಹೇಳಿದ್ರು ನೋಡ್ರಿ, ಭಾವಶುದ್ಧ ಆಗಬೇಕಾಗಿತ್ತಂದ್ರೆ ಏನಿರಬೇಕು ಅಥವಾ ಏನು ಇರಬಾರ್ದು ಅನ್ನೋದನ್ನು ಹೇಳ್ತಾರೆ ಅವರು. ನೋಡ್ರಿ, ರಾಗ ಒಡಗಿ, ರಾಗ ಅಂದ್ರೆ ವಿಷಯ ಭೋಗ ವಸ್ತುಗಳು ಅಂತ ತಿಳ್ಕೊಳ್ಳೋಣ. ರಾಗ ಒಡಗಿ ವಿಷಯ ಭೋಗ ವಸ್ತುಗಳಲ್ಲಿ ಅತಿಯಾದ ಅಭಿಲಾಷೆಯನ್ನು ಇಟ್ಕೊಂಡು ಚಿತ್ತವು ಶುದ್ಧಗೊಂಡು ವಿಷಯ ಭೋಗ ವಸ್ತುಗಳಲ್ಲಿನ ಅಭಿಲಾಷೆಯು ಅಡಗಿ ಹೋಗಿದೆ. ಈಗ ಸಿದ್ದರಾಮೇಶ್ವರರ ಚಿತ್ತು ಶುದ್ಧಗೊಂಡೈತಿ, ವಿಷಯ ಭೋಗ ವಸ್ತುಗಳಲ್ಲಿನ ಅಭಿಲಾಷೆ ಅಡಿಗೆ ಹೋಗೈತಿ ಸಿದ್ದರಾಮ ಶಿವಗಳದು. ತಾಮಸನಿಂದು, ತಾಮಸ ಅಂದ್ರೆ ಅಜ್ಞಾನ ಅಥವಾ ಅಜ್ಞಾನದ ಅರೆಗತ್ತಲೆ, ಮಬ್ಬುಗತ್ತಲೆ ಅಂತ ತಿಳ್ಕೊಳ್ಳೋಣ. ಸಿದ್ದರಾಮ ಶಿವಯೋಗಿಗಳ ಬುದ್ಧಿಯಲ್ಲಿ ಮಬ್ಬುಗತ್ತಲೆ ಇಲ್ಲ, ಅರಿವು ಆಗಿಬಿಟ್ಟೈತೆ, ಸ್ಪಷ್ಟ ಅರಿವು ಆಗೈತಿ. ಅಲ್ಲಿ ತಾಮಸವೆಂಬುದಿಲ್ಲ. ಅವರ ಬುದ್ಧಿ ಈಗ ಸುಬುದ್ಧಿಯಾಗಿದೆ. ಆ ಸುಬುದ್ಧಿಯಲ್ಲಿ ಅಡಗಿ ಹೋಗಿದೆ. ತಾಮಸ ಅನ್ನೋದು ಏನಾಗಿಬಿಟ್ಟೈತೆ ಅಂದ್ರೆ ಅದು ಸುಬುದ್ಧಿಯಲ್ಲಿ ಅಡಗಿ ಹೋಗಿಬಿಡ್ತದೆ. ಅಹಂಕಾರ ಗಿರಿ ಉಡಗಿ, ಅಹಂಕಾರದ ಬೆಟ್ಟ, ಅಹಂಕಾರ ಬೆಟ್ಟದಷ್ಟರದಂತ ಮನುಷ್ಯನಿಗೆ ನೋಡಿ ಅಷ್ಟು ಚಂದ. ಅಹಂಕಾರ ಗಿರಿ ಉಡಗಿ, ಉಡಗಿ ಅಂದ್ರೆ ಉಡುಗು ಅಂದ್ರೆ ನಾಶ ಆಗೋದು. ಅಂತರಂಗದ ಅಹಂಕಾರದ ಪರ್ವತವೇ ಸವೆದು ಸಂಕುಚಿತಗೊಂಡು ಸರ್ವನಾಶವಾಗಿದೆ. ಯಾರ್ದು? ಸಿದ್ದರಾಮ ಶಿವಗಳು. ನೋಡ್ತಾರೆ ಹೆಂಗೆ ಹೇಳ್ತಾರೆ. ಮಾತಿನ ಒಣಬೆಯ ಮೆದೆಯ ಸುಟ್ಟು, ಹೌದಾ? ಒಣಬೆ ಅಂದ್ರೆ ಸತ್ವವಿಲ್ಲದ ಒಣಗಿದ ಹುಲ್ಲು. ಒಣಗಿದ ಹುಲ್ಲು ಇರ್ತೈತಲ್ಲ. ಸೊ ಇಲ್ಲೇನಾಯ್ತು, ಒಣಗಿದ ಹುಲ್ಲಿನ ಶಿವುಡು ಸಹಿತ ಆ ಒಣ ಮಾತಿಗೆ ಏನಂತಾರೆ ಗೊತ್ತೇನೋ? ಒಣ ಮಾತಿಗೆ ಒಣಗಿದ ಹುಲ್ಲಿನ ಶಿವುಡು ಇದ್ದಂಗೆ, ಸತ್ವವಿಲ್ಲದ ಮಾತು, ಅರ್ಥ ಇಲ್ಲದ ಮಾತು ಮಾತಾಡ್ತಿರ್ತಾರಲ್ಲ ನೆಕ್ಸ್ಟ್ ಮಂತ್. ಅವು ಯಾವ ಮಾತು ಸಿದ್ದರಾಮ ಶಿವಗಳಲ್ಲಿ ಎಲ್ಲಿಗೆ ಅಂತ ಹೇಳಕ್ತಾರ ಅವರು. ಆ ಒಣಗಿದ ಮಾತಿನ ಒಣಗಿದ ಹುಲ್ಲು ಇಲ್ಲಿಗ ಅದೆಲ್ಲಿ ಹೋತು? ಜ್ಞಾನಾಗ್ನಿಯಲ್ಲಿ ಸುಟ್ಟು ನಾಶ ಆಗಿಬಿಟ್ಟೈತೆ ಆ ಹುಲ್ಲು. ಅರ್ಥವಿಲ್ಲದ ಮಾತಿನ ಹುಲ್ಲು ಏನಾಯ್ತಲ್ಲ ಅದು ಜ್ಞಾನ ಅಂಕುರ ಆಗಿಬಿಡ್ತು. ಆ ಜ್ಞಾನಾಗ್ನಿಯಲ್ಲಿ ಸುಟ್ಟು ಹೋಯಿತು. ಕಾಯ ಕರ್ಮದಲ್ಲಿ ಸವೆಯುತ್ತ, ಜೀವ ಸಕಲ ಸಂಸಾರದಲ್ಲಿ ನೋಯುತ್ತ, ಮತ್ತೆ ಭಾವಶುದ್ಧ ಉಂಟೆ ಗುಹೇಶ್ವರ ಲಿಂಗಕ್ಕೆ. ಈಗ ಅಂತಃಕರಣಗಳ ಆದ ಚಿತ್ತ, ಬುದ್ಧಿ, ಅಹಂಕಾರ, ಮನಗಳು. ಚಿತ್ತು, ಬುದ್ಧಿ, ಇವು ಅಂತಃಕರಣ. 4 ಅಂತಃಕರಣಗಳು, 5 ಜ್ಞಾನೇಂದ್ರಿಯಗಳು, ಬಾಹ್ಯ ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಹೌದ್ರಿ? 4 ಅಂತಃಕರಣ, ಕಣ್ಣಿಗೆ ಕಾಣದೇ ಇರುವಂಥ ಅಂತರಂಗದ ಕರಣಗಳು. ಅದರಲ್ಲಿ ಫಸ್ಟ್ ಬರೋದು ಚಿತ್ತ. ಅದರಲ್ಲಿ ಆ ಗರ್ಭದಲ್ಲಿ ಹುಟ್ಟಿದ್ದು ಬುದ್ಧಿ, ಬುದ್ಧಿಯಿಂದ ಅಹಂಕಾರ, ಆಮೇಲೆ ಮನಸ್ಸು, ಕೊನೆಗೆ ಬರೋದು ಮನಸ್ಸು. ಇವುಗಳು ದೋಷದಿಂದಿದ್ದಾಗ ಆ ದೋಷ ಅಳೆದು ಬರೀ ಮಾತಿನ ಒಣ ಹುಲ್ಲು ಸುಟ್ಟ ಬಳಿಕ ಮತ್ತೇಕೆ ಕಾಯದ ಕರ್ಮದಲ್ಲಿ ಈ ಶರೀರದ ಕರ್ಮದಲ್ಲಿ ಸವಿಯುತ್ತಿರುವುದು? ಕಾಯ ಕರ್ಮದಲ್ಲಿ ಸವಿಯುತ್ತಾ ಜೀವ ಸಕಲ ಸಂಸಾರದಲ್ಲಿ, ಈ ಜೀವ ಜಂಜಡದ ಸಂಸಾರದಲ್ಲಿ ನೊಂದು
ನರಳುವುದೇಕೆ? ಮತ್ತು ಹಿಂಗೆ ನರಳ್ಕೊಂತ ಇದ್ದಾಗ ಇದರಿಂದ ಭಾವ ಶುದ್ಧ ಹೇಗೆ ಸಾಧಿಸಿತು? ಹಿಂಗೆ ನರಳ್ಕೊಂತಿದ್ದಾಗ ಒಳಗೆ ಭಾವ ಶುದ್ಧ ಆಗೈತೆ ಅಂತ ಹೆಂಗೆ ಅನ್ನಕ್ಕೆ ಸಾಧ್ಯಕೈತಿ ಅನ್ನುವ ಪ್ರಶ್ನೆಯನ್ನು ಪ್ರಭುದೇವರು ಸಿದ್ದರಾಮೇಶ್ವರಿಗೆ ಹಾಕಿದರು. ಅದಕ್ಕೆ ಸಿದ್ದರಾಮದೇವರು ಕೊಟ್ಟ ಪ್ರತ್ಯುತ್ತರ ಏನು ಕೊಟ್ಟರು? ಅವರು ಪ್ರತ್ಯುತ್ತರ ನೋಡ್ರಿ. ನುಡಿದಿಹನೆಂಬ ಉಲುಹಿನ ಗಲಭೆಯ ತೋಟಿ ಬಿಡದು, ಉತ್ತಮ ಮಧ್ಯಮ ಕನಿಷ್ಠವೆಂಬ, ಉತ್ತಮ ಮಧ್ಯಮ ಕನಿಷ್ಠವೆಂಬ ತಿರುಗಿ ಕಂಡೆಹೆನೆಂಬ ಠಾವಿನ ಎಡೆಯಾಟ ಬಿಡದು, ಎನಗೆ ಗರ್ವ ಮೊದಲಾದಲ್ಲಿ ನಿಮಗೆ ಗರ್ವ ವ್ಯಗ್ಗಳವಾಯಿತು, ಉಭಯದ ತೋಟಿಯ ನಾನಿನ್ನಾರಿಗೆ ಹೇಳುವೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನುಡಿದಿಹನೆಂಬ ಉಲುಹಿನ ಗಲಭೆಯ ತೋಟಿ ಬಿಡದು. ಉಲುಹು ಅಂದ್ರೆ ಶಬ್ದ, ಉಲುಹು ನಲುಹು, ಉಲುಹು ಅಂದ್ರೆ ಶಬ್ದ, ಮಾತಿನ ಶಬ್ದ. ಉಲುಹು ಧ್ವನಿ, ಉಲುಹು ಅಂದ್ರೆ ಶಬ್ದ, ಧ್ವನಿ ಬರ್ತ. ತೋಟಿ ಅಂದರೆ ಜಗಳ, ತೋಟಿ ಅಂದರೆ ಜಗಳ. ನುಡಿದೇನೆಂಬ ಉಲುಹಿನ ಗಲಭೆಯ ತೋಟಿ ಬಿಡದು. ಪ್ರಭುವೇ, ನಿಮ್ಮಲ್ಲಿಯೇ ಮಾತ ನುಡಿದು ಗದ್ದಲ ಮಾಡಿ ಜಗಳ ತೆಗೆವ ಪ್ರವೃತ್ತಿ ಬಿಟ್ಟಿಲ್ಲ. ಉತ್ತಮ ಮಧ್ಯಮ ಕನಿಷ್ಠವೆಂಬ ತಿರುಗಿ ಕಂಡೆಹೆನೆಂಬ ಕಾಲಿನ ಎಡೆಯಾಟ ಬಿಡದು. ಎಡೆಯಾಟ ಅಂದರೆ ಓಡಾಟ, ಓಡಾಡೋದು. ಎಡೆಯಾಟ ಅಂದ್ರೆ ಎಡೆಯಾಟ ಬಿಡದು. ದೇಶ ದೇಶವ ತಿರುಗಿ ಉತ್ತಮ ಮಧ್ಯಮ ಕನಿಷ್ಠವೆಂದು ಅವರವರಲ್ಲಿ ಕುಂದು ಕೊರತೆಯ ಕಾಣುವ ಕಾಲಿನ ಓಡಾಟದ ಚಪಲವಿನ್ನೂ ಬಿಟ್ಟಿಲ್ಲ ನಿನಗೆ. ದೇಶಾಂತರ ಬಂದವರು ಅವರು ಪ್ರಭುದೇವರು. ಮತ್ತು ಇವರು ತಡದ ಏನು ಮಾಡ್ಯಾರ? ಮತ್ತು ಪಾಪ ಎಷ್ಟಂತ ಕೇಳೋದಂತ. ಎನಗೆ ಗರ್ವ ಮೊದಲಾದಲ್ಲಿ ನಿಮಗೆ ಗರ್ವ ವ್ಯಗ್ಗಳವಾಯಿತು. ವ್ಯಗ್ಗಳ ಅಂದರೆ ಅತಿಶಯ. ವ್ಯಗ್ಗಳ ಕನ್ನಡ ನೋಡ್ರಿ ಎಷ್ಟು ಚಲೋ ಐತಿ. ಅಂಥ ಭಾಷೆ, ಎಷ್ಟು ಉತ್ತಮವಾದ ಭಾಷೆ. ಶರಣರು ಬಳಸಿದಂಥ ಆ ಶಬ್ದ, ಕನ್ನಡ ಭಾಷೆ ಪದಗಳೇನದಾವಲ್ಲ, ಭಾಳ ಅದ್ಭುತವಾಗಿರ್ತಕ್ಕಂಥ. ನನಗೆ ಅಹಂಕಾರ ಉಂಟೆಂದರೆ, ಹಂಗಾರ ನೀನು ನನಗೆ ಅಹಂಕಾರ ಐತಿ ಅಂತಂದ್ರೆ ಅದು ನನಗಿಂತ ನಿಮ್ಮಲ್ಲಿಯೇ ಅಧಿಕವಾಗಿದೆಯಲ್ಲ. ಇದೇನಿದು? ಉತ್ತಮ ಮಧ್ಯಮ ಕನಿಷ್ಠವೆಂಬ ತಿರುಗಿ ಕಂಡೆಹೇನೆಂಬ ಕಾಲಿನ ಎಡೆಯಾಟ ಬಿಡೋದು. ನೀ ಕಂಡವರಿಗೆ ನೀ ಹಿಂಗ ನೀ ಹಿಂಗ ನೀ ಹಿಂಗ ಅಂತೆಲ್ಲ ಹೇಳ್ಕೊತ ಬರಾಕತಿ, ದೇಶಾಂತರ ಮಾಡ್ಕೊತ. ಇದು ಒಂದೀಟು ಅಹಂಕಾರದ ಪ್ರತೀಕನ ಅಂತ ಅನ್ಸಂಗಿಲ್ಲ ಅಂತಂದಂಗೆ ಅವರು. ಮತ್ತು ನೀ ನನಗೆ ಅಹಂಕಾರ ಐತಿ ಅಂದೆ ಅಂದ್ರೆ ಮತ್ತು ನನಗಿಂತ ಹೆಚ್ಚು ನಿಮ್ಮ ಹತ್ರ ಇದ್ದಂಗೆ ಆತಲ್ಲ ಅದು. ನನ್ನ ವರ್ತನೆ ಈಗ ಇದ್ದಿದ್ದೀವು ಅಹಂಕಾರ ಅನ್ಸಾಕತ್ತಿತ್ತಂದ್ರೆ ಮತ್ತು ನೀವು ಮತ್ತೆಲ್ಲ ಹೇಳಾಕತ್ತಿರಲ್ಲ, ಮತ್ತು ಅದೇನು ಅಂದಂಗಿದು, ಬೇರೆ ಏನಿಲ್ಲ. ಉಭಯದ ತೋಟಿಯನ್ನು ನಾನಿನ್ನಾವರಿಗೆ ಹೇಳುವೆ, ನಾನಿನ್ನಾರಿಗೆ ಹೇಳುವೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಯಾಕೋ ನಿಮ್ಮಲ್ಲೇ ಒಂದಿಟ್ಟು ದ್ವಂದ್ವ ಐತೆ ಅಂತ ಕಾಣಾಕತೈತಿ ಅಂತಾರ ಅವ್ರು. ಇದಕ್ಕೆ ಇಬ್ಬಗೆಯ ನೀತಿ. ನಿಮಗೊಂದು ನನಗೊಂದು ಹೇಳಾಕತ್ತೀರಿ, ನೀವು ಅಂದಂಗೆ ಆಗೈತೆ ಅದು. ಇದ್ರಾಗ ಯಾಕೋ ಒಂದಿಷ್ಟು ಇಬ್ಬಗೆ ಡ್ಯುಯಲ್ ಪಾಲಿಸಿ ಕಾಣಾಕತೈತೆ ನನಗೆ ಅಂದಂಗೆ. ಅದು ಯಾಕೋ ನನಗೆ ಸರಿ ಕಾಣೋಲ್ದು. ಈ ನಿಮ್ಮ ಇಬ್ಬಂದಿತನದ ಜಗಳವ ಹಿಂಗೇನು ಬಂದು ಹಂಗೆ ಹಿಂಗೆ ಅನ್ಕೊಂತು ಎಷ್ಟು ಹೇಳಿದ್ರು ಹಿಂಗೆ ಅನ್ನಕತ್ತಿರಲ್ಲ ನೀವು. ಈ ಜಗಳ ಇನ್ನಾರಿಗೆ ಹೇಳಿಕೊಳ್ಳಲಿ ನಾನು? ಯಾರ ಹತ್ರ ಇಲ್ಲಿ ಜಗಳ ಅಂದ್ರೆ ಅವ್ರು
ಇದನ್ನು ತೊಗೊಂಡು ಯಾರ ಹತ್ರ ಹೇಳೋದು? ನೀವು ತಿಳಿದವ್ರ ನೀವು ಹಿಂಗೆ ಹೇಳಕತ್ತಿ ಬಿಟ್ರೆ ಅಂದ್ರೆ ಮತ್ತು ಇದನ್ನು ಈ ಜಗಳ ತಗೊಂಡು ಮತ್ತೆ ಇನ್ಯಾರ ಹತ್ರ ಹೋಗಲಿ ನಾನು? ಪ್ರಶ್ನೆ ಇದು. ಯಾರಿದು? ಸಿದ್ದರಾಮ ಶ್ರೀಗಳು ಯಾರಿಗೆ? ಪ್ರಭುದೇವರಿಗೆ. ಅದಕ್ಕೆ ಹೇಳಿದರು, ಉಭಯದ ತೋಟಿಯ ನಿನ್ನಾರಿಗೆ ಹೇಳುವೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಯಾರಿಗೆ ಹೇಳ್ಕೊಳ್ಳಿ ನಾ ಹಂಗಾರ ಅಂತ ತಮ್ಮ ಅಳಲನ್ನು, ಅಂತರಂಗದ ನೋವನ್ನು ಪ್ರಭುದೇವರಲ್ಲಿ ಅವರು ತೋಡ್ಕೊತಾರೆ. ಇನ್ನು ಪ್ರಭುದೇವರು ಇದಕ್ಕೇನು ಹೇಳ್ತಾರೆ ನೋಡೋಣ. ಅದಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರಸ್ತಾವದ ವಚನ ಕ್ಷೀರಕ್ಕೆ ನೋಡಿ. ಅಷ್ಟು ಚಂದ ಹೇಳೋದು. ಕ್ಷೀರಕ್ಕೆ ತವರಾಜವ ಹೊಯ್ದಲ್ಲಿ ಬೇರೆ ಲೇಸು ಕಷ್ಟವನ್ನರಸುವರೆ, ಅಂಗಕ್ಕೆ ತಿಮಿರವಾದಲ್ಲಿ ಅಂಗುಲ ಮುಟ್ಟಿ ತಿಮಿರದ ಅಂಗವ ಕೆಡಿಸಿದಡೆ ಅಂಗಕ್ಕೆ ಮಿಥ್ಯ ಉಂಟೆ. ಎನ್ನ ಅಂಗವು ತಾನಾದ ಕಾರಣ ನೀನೆಂಬ ನಾಮ ಬೇರಿಲ್ಲ, ಗುಹೇಶ್ವರ ಲಿಂಗವು ನೀನಾದ ಕಾರಣ. ಇಲ್ಲಿ ಒಮ್ಮೆ ಮಾತು ಹೆಂಗೆ ನೋಡ್ರಿ, ಹಾಲಿನ ಜೊತೆ ಸಕ್ಕರೆ ಬೆರಿತಂದ್ರೆ ಕ್ಷೀರಕ್ಕೆ ತವರಾಜವ ಹೊಯ್ದಲ್ಲಿ. ಈ ಹಾಲಿಗೆ ಸಕ್ಕರೆ ಬೆರೆತು ಹೋತಂದ್ರೆ ಅದಕ್ಕೆ ಭಿನ್ನವಿಟ್ಟು ಲಾಭ ನಷ್ಟವ ನೋಡಕೂಡದು, ಅದು ಮಹಾಮಧುರವಾಗುವುದು. ಒಮ್ಮೆ ಹಾಲಿನ ಜೊತೆ ಸಕ್ಕರೆ ಸೇರಿಬಿಡ್ತಂದ್ರೆ ಅದನ್ನು ಭಿನ್ನ ಮಾಡಕ್ಕೆ ಬರೋದಿಲ್ಲ. ಆ ಮಧುರನೇ ಮಧುರ. ಹಾಲಿನ ಮಧುರ ಒಂದಿತ್ತು, ಸಕ್ಕರೆಯ ಮಧುರ ಮತ್ತೊಂದಿತ್ತು. ಅವೆರಡು ಮಧುರವೇ. ಆ ಎರಡು ಮಧುರಗಳು ಬೆರೆಸಿದಾಗ ಅದೊಂದು ಮಹಾಮಧುರ. ಅವಾಗ ನೀವು ಸಕ್ಕರೆಯ ಮಧುರವನ್ನು ಬೇರೆ ಮಾಡಕ್ಕೆ ಬರೋದಿಲ್ಲ, ಹಾಲಿನ ಮಧುರವನ್ನು ಬೇರೆ ಮಾಡಕ್ಕೆ ಕೂಡ್ಸೋಕ್ಕಿಂತ ಮೊದಲು ಬೇರೆ ಬೇರೆ ಇದ್ದು. ಹಾಲಿನ ಸಕ್ಕರೆ ಹಾಕದ ಕುಡಿದ್ರೂ ಹಾಲು ರುಚಿ ಹತ್ತತಿ, ಹಾಲಿನ ಜೊತೆ ಇರಲಾರ್ದ ಬರೇ ಸಕ್ಕರೆ ತಿಂದರೂ ರುಚಿ ಹತ್ತತಿ. ಸಕ್ಕರೆ ರುಚಿ ಸಕ್ಕರೆಗೆ, ಹಾಲಿನ ರುಚಿ ಹಾಲಿಗೆ. ಅವೆರಡೂ ರುಚಿಗಳನ್ನು ಬೆರೆಸಿದಾಗ ಹೊಳ್ಳಿ ಹಾಲಿನ ರುಚಿ ಅಷ್ಟೇ ಬೇರ್ಪಡ್ಸಕ್ಕೆ ಬರೋದಿಲ್ಲ, ಸಕ್ಕರೆ ರುಚಿ ಅಷ್ಟೇ ಬೇರ್ಪಡ್ಸಕ್ಕೆ ಬರೋದಿಲ್ಲ. ಎರಡು ಮಧುರಗಳು ಕೂಡಿ ಒಂದು ಮಹಾಮಧುರ ಆಯ್ತಲ್ಲ, ಅದನ್ನು ಮಹಾಮಧುರ ಆದಮೇಲೆ ಬೇರ್ಪಡಿಸ್ಲಿಕ್ಕೆ ಬರೋದಿಲ್ಲ ಅಂತ ಉದಾಹರಣೆ ಕೊಟ್ಟರು ನೋಡ್ರಿ. ಕ್ಷೀರಕ್ಕೆ ತವರಾಜವ ಹೊಯ್ದಲ್ಲಿ ಬೇರೆ ಲೇಸು ಕಷ್ಟವನ್ನರಸುವರೆ, ಅದನ್ನು ಭಿನ್ನವಿಟ್ಟು ಲಾಭ ನಷ್ಟ ನೋಡಕೂಡದು, ಅದು ಮಹಾಮಧುರವಾಗಿದ್ದದು. ಅಂಗಕ್ಕೆ ತಿಮಿರವಾದಲ್ಲಿ ಅಂಗುಲ ಮುಟ್ಟಿ ತಿಮಿರದ ಅಂಗವ ಕೆಡಿಸಿದರೆ ಅಂಗಕ್ಕೆ ಮಿಥ್ಯ ಉಂಟೇ. ತಿಮಿರ ಅಂದ್ರೆ ಚರ್ಮದ ತುರಿಕೆ, ಚರ್ಮದ ತುರಿಕೆ. ಆ ತುರಿಕೆ ರೋಗ, ಹೌದಾ? ಅಲರ್ಜಿ ಅಂತೇವಲ್ಲ, ಚರ್ಮಕ್ಕೆ ಅಲರ್ಜಿ ಬಂದು ಅದು ತಿಮಿರ ನೋಡ್ರಿ. ಅಂಥ ಶಬ್ದ ಐತಿ ಕನ್ನಡದಲ್ಲಿ. ನಾವು ಅದನ್ನು ಸ್ಕಿನ್ ಅಲರ್ಜಿ ಅಂದ್ಬಿಡ್ತೇವೆ, ಹೌದಾ? ಇಂಗ್ಲೀಷ್ನಾಗ. ಇಲ್ಲಿ ಚರ್ಮದ ತುರಿಕೆಯ ಅದು ಡಿಸೀಸ್, ರೋಗ, ತಿಮಿರ. ಅಂಗುಲ ಅಂದ್ರೆ ಬೆರಳು, ಅಂಗುಲ ಅಂದ್ರೆ ಬೆರಳು, ಅಂಗುಲಿ ಮಾಲ, ಹೌದಾ? ಅಂಗುಲ ಅಂದರೆ ಬೆರಳು. ಅಂಗದ ಚರ್ಮಕ್ಕೆ ತುರಿಕೆಯಾದಲ್ಲಿ, ತುರಿಕೆ ಬಿಡ್ತಂದ್ರೆ ಅವನು ಬೆರಳಿನಿಂದ ಸವರಿ ಸರಿಪಡಿಸಬೇಕಾಗುವುದು. ಬೇರೆ ದಾರಿ ಇಲ್ಲ ಅದಕ್ಕೆ. ಐತೇನ್ರಿ? ನಮ್ಮ ಮೈಯೊಳಗೆ ಒಂದಿಟ್ಟು ತುರಿಕೆ ಚಾಲು ಆತಂದ್ರೆ ಬಳಬೇಕಾದಕ್ಕೆ, ಹೌದಾ? ಯಾರೇ ಇರಲಿ, ಎಷ್ಟು ಚಂದ ಉದಾಹರಣೆ ಕೊಟ್ಟು. ಬೆರಳಿನಿಂದ ಸವರಿ ಸರಿಪಡಿಸಬೇಕಾಗುವುದು, ಅದು ಅಂಗವನೇ ಅಲ್ಲಗಳೆದಂತಲ್ಲ.
ಅಂಗವನ್ನು ಅಲ್ಲಗಳದಂಗೆ ಅಲ್ಲ. ಈಗ ತೋರಿಸ್ಕೊಂಡ್ರೆ ಇದು ಅಂಗ ಉಪಯೋಗಕ್ಕೆ ಬಾರದನ್ನಕ್ಕೆ ಬರೋದಿಲ್ಲ. ಜಸ್ಟ್ ಅದು ತುರುಕಿ ಬಿಟ್ಟೈತಿ. ಹೌದಲ್ರಿ? ನೆಗಡಿ ಆಗೈತಿ ಅಂತ ಮೂಗು ಕೊಯ್ಕೊಳಕ್ಕೆ ಬರೋದಿಲ್ರಿ. ನೆಗಡಿ ಕಡಿಮೆ ಮಾಡ್ಕೊಳ್ಳೋದಂತ ಅಷ್ಟೆ. ಅದರರ್ಥ ಮೂಗು ಅಲ್ಲಗಳಿವಂಗಿಲ್ಲ. ಏನ್ರಿ ನೆಗಡಿ ಸಂಬಂಧ ಸಾಕು, ಬರೇ ಸೋಂಬ್ರೊಬ್ಬರ ಆಗತೈತಿ ಮೂಗಿನಾಗ, ಏನು ಸಾಕಾಗೈತೆ ಮೂಗಿ ಬೈದ್ರೆ ಉಪಯೋಗ ಇಲ್ಲ ಅಂತ ಅಂಗವನ್ನು ಅಲ್ಲಗಳಿವಂಗಿಲ್ಲ. ಹಿಂಗದ ಅದರ ಅರ್ಥ. ಎನ್ನ ಅಂಗವು ತಾನಾದ ಕಾರಣ ನೀನೆಂಬ ನಾಮ ಬೇರಲ್ಲ, ಗುಹೇಶ್ವರ ಲಿಂಗವು ನೀನಾದ ಕಾರಣ. ಅದರಂತೆ ಸಿದ್ದರಾಮೇಶ್ವರೇ, ನೀನು ನನಗೆ ಅಂದರೆ ಲಿಂಗಕ್ಕೆ, ನನಗೆ ಅಂದ್ರೆ ತಮಗಂದ್ರೆ ಮಹಾಲಿಂಗದ ಸ್ವರೂಪ, ಲಿಂಗಕ್ಕೆ ಭಿನ್ನನಲ್ಲಪ್ಪ, ನೀ ಬೇರೆ ಅಲ್ಲ, ನೀನು ಅದೇ ಅಂಶದವನು, ಭಿನ್ನ ಅಲ್ಲ. ಲಿಂಗದ ಅಂಗ ಎನ್ನಂಗ, ನೀನು ನಾನು ಭಿನ್ನರಲ್ಲ. ಪೋಣ್ರಿ, ನೀನು ನಾನು ಬೇರೆ ಅಲ್ಲ. ಆಗಳು ಹೇಳಿದ್ರಲ್ಲ ಅವ್ರು ಕಡಕಾಗಿ, ಏನಿದೆ ನೀ ಏನು ನಾ ಏನು ಮತ್ತು ನಂದು ಅಹಂಕಾರ ಆದ್ರೆ ನಿಂದ ಅಹಂಕಾರ ಅಲ್ಲ ಅಂತ ಕೇಳಿದ್ರಲ್ಲ, ಸಟಕ್ನೆ ಇವತ್ತು ನಾನು ಇನ್ನೂ ಬೇರೆ ಅಲ್ಲ. ನೀನು ಲಿಂಗದ ನಿಜರೂಪು, ನಾನು ನೀನು ಅಭಿನ್ನವಾದ ಕಾರಣ ಎನ್ನಂಗದ ಕುಂದು ಕೊರತೆಯ ಸರಿಪಡಿಸಿಕೊಳ್ಳುತ್ತಿರುವೇನಲ್ಲದೆ ನಿನ್ನಲ್ಲಿ ಕೊರತೆಯನ್ನೆನಿಸುತ್ತಿಲ್ಲ. ನೋಡ್ರಿ ಎಂಥ ಮಾತದು. ಪ್ರಭುದೇವ್ರು ಹೇಳ್ತಾರ, ನಾನು ನೀನು ಬೇರೆ ಅಲ್ಪ, ನಿನಗೆ ಹೇಳಾಕತ್ತೇನೆ ಅಂದ್ರೆ ಅದು ನಿನಗಲ್ಲದ, ನಾ ನಿನಗೆ ಹೇಳಿ ನಾ ಸರಿ ಆಗಾಕತ್ತೇನೆ ಅಂತಾರೆ. ನೋಡ್ರಿ ಎಂಥ ಮಾತು. ನಾನು ನೀನು ಮೂಲದಲ್ಲಿ ಭಿನ್ನ ಅಲ್ಲ ಅಲ್ಲಲ್ಲ. ನಿನಗೆ ನಾ ಅಕಸ್ಮಾತ್ ಅಂದಿದ್ದು ಅಹಂಕಾರಿ ಅನಿಸಿತ್ತಂದ್ರೆ ನಾನು ಅಹಂಕಾರಿ, ಅದನ್ನು ನಿನಗೆ ಹೇಳಿ ನಾ ಸರಿ ಆಗಾಕತ್ತೇನೆ ಅಂತ ಅನ್ನೋ ಅರ್ಥದೊಳಗೆ ಅಂದ್ರೆ ಅವ್ರು. ಅದಕ್ಕೆ ನೀ ಯಾಕಷ್ಟು ಬೇರೆ ತಿಳ್ಕೊಂತೀಯಪ್ಪ. ಎಲ್ಲಿಗೆ ಬಂತು ನೋಡ್ರಿ ತತ್ವ, ಎಲ್ಲಿಗೆ ಬಂತು ಈಗ, ಯಾವ ಮಟ್ಟಕ್ಕೆ ಬಂತು, ಯಾವ ಲೆವೆಲ್ಲಿಗೆ ಹೋಯ್ತಿದು. ಅವಾಗ ನಿನ್ನಲ್ಲಿ ಕೊರತೆಯನ್ನು ಅನ್ಸಾಕತ್ತಿಲ್ಲ ನಾನು, ಹಂಗೆ ತಿಳ್ಕೊಬೇಡ. ನಿನ್ನಲ್ಲಿ ದೋಷವನ್ನು ನಾನು ಹುಡ್ಕಾಕತ್ತಿಲ್ಲ. ನಿನಗೆ ಹಂಗೆ ಅನಿಸಿದ್ರೆ ನಾನು ನಿನ್ನಲ್ಲಿ ದೋಷ ಹುಡ್ಕಾಕತ್ತೇನೆ ಅನಿಸಿದ್ರೆ ತಪ್ಪದು. ನಿನ್ನಲ್ಲಿಯ ದೋಷವನ್ನು ಹುಡ್ಕಾಕತ್ತೇನೆ ಅಂದ್ರೆ ಅದು ನನ್ನಲ್ಲಿಯ ದೋಷವನ್ನು ಹುಡ್ಕಾಕತ್ತೇನೆ ಅಂತ ತಿಳ್ಕೊ. ನಿನ್ನಲ್ಲಿ ದೋಷವನ್ನು ಅರಸಿ ನನ್ನಲ್ಲಿಯ ದೋಷವನ್ನು ಸರಿಪಡಿಸ್ಕೊಳಾಕ್ತೇನೆ ಅಂತ ತಿಳ್ಕೊ, ಹೊರತು ಅದು ನಿನಗೆ ಅನ್ನಕತ್ತಿಲ್ಲ. ಯಾಕೆ? ನೀ ಅಂದ್ರೆ ಬೇರೆ ಅಲ್ಲ, ನಾ ಅಂದ್ರೆ ಬೇರೆ ಅಲ್ಲ. ಇದಕ್ಕೆ ಮತ್ತ ಮುಂದುವರೆದು ಹೇಳ್ತಾರೆ ಅವರು. ಇಷ್ಟಕ್ಕೆ ನಿಲ್ಲ. ಮತ್ತಂ ಕರಚರಣಾದಿಗಳು ಬೇರಾದವಲ್ಲದೆ ಅರಿದು ಮುಟ್ಟುವುದು ಒಂದೇ ಆತ್ಮ. ಬಿಂದುವಿನೊಂದು ಸಾರದಲ್ಲಿ ಸಸಿ ಹಲವು ನಾಮ ಬೆಳೆವಂತೆ ಗುಹೇಶ್ವರ ಲಿಂಗದಲ್ಲಿ ನಾನೀನೆಂಬ ಭಾವವಿಲ್ಲ ಸಿದ್ದರಾಮಯ್ಯ. ಕರಚರಣಾದಿಗಳು ಬೇರಾದವಲ್ಲದೆ ಅರಿದು ಮುಟ್ಟುವುದು ಒಂದೇ ಆತ್ಮ. ಈ ಸ್ಥೂಲವಾಗಿರ್ತಕ್ಕಂಥ ಶರೀರ, ಈ ಅಂಗದ ಕರಚರಣಾದಿಗಳು ಕೈ ಕಾಲು ಮುಂತಾದ ಅವಯವಗಳು ಭಿನ್ನ ಭಿನ್ನವಾಗಿ ತೋರಿದರೂ, ಆಗಲೇ ಹೇಳಿದ್ನಲ್ಲ ಇದು ಎಲ್ಲ ಪರಿಪೂರ್ಣನೇ. ಇದು ಭಿನ್ನ ಭಿನ್ನವಾಗಿ ತೋರಿದರೂ ಅವುಗಳ ಕಾರ್ಯಚಟುವಟಿಕೆಗಳು ಭಿನ್ನ ಭಿನ್ನವಾಗಿದ್ದರೂ ಅವುಗಳಲ್ಲಿ ಅರಿದು ಮಾಡುವ ಚೇತನ ಆತ್ಮ ಮಾತ್ರ ಒಂದೇ. ಕೈ ಮಾಡೋ ಕೆಲಸ ಕೈ, ಕಾಲು ಮಾಡಿಸೋ ಕೆಲಸ ಕಾಲು, ಹೌದಾ? ಆಯಾ ಅವಯವಗಳು ತಮ್ಮ ಚಟುವಟಿಕೆಗಳನ್ನು ಮಾಡಕತ್ತಾರಲ್ಲ, ಅವರ ಚಟುವಟಿಕೆಗಳು ಬೇರೆ ಬೇರೆಯಾಗಿ ಭಿನ್ನವಾಗಿ ಇದ್ದರೂ ಕೂಡ ಆದರೆ ಹಿಂದೆ ಅಡಗಿರುವ ಚೈತನ್ಯಾತ್ಮಕ ವಸ್ತು ಏನೈತಲ್ಲ ಅದು ಬೇರೆ ಬೇರೆ ಅಲ್ಲಪ್ಪ, ಅದು ಒಂದೇ ಇರೋದು. ಅದು ಒಂದು ಮರ ಬೆಳೆದೈತೆ ಅಂದ್ರೆ ಬೇರು, ಕಾಂಡ, ಟೊಂಗೆ, ಎಲೆ, ಹೂವು, ಕಾಯಿ, ಹಣ್ಣು, ಹೌದಾ? ಇವು ಬೇರೆ ಬೇರೆ ಅದಾವು. ಇಲ್ಲ ನಂಗಿಲ್ಲ, ನೋಡ್ಲಿಕ್ಕೆ ರೂಪಗಳೇ ಬೇರೆ ಅದಾವು.
ಅವೆಲ್ಲವೂ ರೂಪುಗೊಳ್ಳಿಕ್ಕಿರುವಂಥ ಒಂದು ಚೈತನ್ಯ ಏನೈತಲ್ಲ, ಬೀಜದೊಳಗೆ ಅಡಗಿದ ಚೈತನ್ಯ, ಅದು ಒಂದೇ ಅಲ್ಲ. ತಳಗೆ ಬೀಜ ರೂಪದಲ್ಲಿದ್ದು ಆ ಮಹಾ ಹೆಮ್ಮರದ ವಿವಿಧ ಆಕಾರಗಳನ್ನು ಒಳಗೊಂಡಂಥ ಆ ಬೀಜ ಏನೂ ಇಲ್ಲದ ರೀತಿಯಲ್ಲಿ ಸ್ಥಿತಿಯಲ್ಲಿದ್ದಾಗ ಅದು ಬರೀ ಬೀಜ ಮಾತ್ರವಾಗಿತ್ತು. ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಅದು ಬೇರಾಗಿ, ಕಾಂಡವಾಗಿ, ಎಲೆಗಳಾಗಿ, ಟೊಂಗೆಗಳಾಗಿ, ರೆಂಬೆಗಳಾಗಿ, ಹೂಗಳಾಗಿ, ಕಾಯಾಗಿ, ಹಣ್ಣಾಗಿ, ಹಣ್ಣೊಳಗೆ ಮತ್ತು ಬೀಜ ಆಗಿ, ಮತ್ತೆ ಬೀಜ ಆಗಿ, ಮತ್ತೆಲ್ಲಿ ಬಂತದು? ತಳಗಿನ ಬೀಜ ಎಲ್ಲಿ ಬಂತು? ಮ್ಯಾಲೆ ಬಂತು. ಆಶ್ಚರ್ಯ ಇಲ್ಲ ಇದು? ಒಳ್ಳೆ ಬೀಜ ಎಲ್ಲಿ ಹುಡುಕವ್ರು ನೀವು? ಆ ಮರದ ಬೀಜ ತಳಗ ಹಾಕಿಬಿಟ್ರಿ, ಬೀಜ ಅಂತೂ ತಳಗಿಲ್ಲಿಗಲ್ಲೇ, ಬೀಜದ ಅಸ್ತಿತ್ವ ಇಲ್ಲಿಗಲ್ಲೇ, ಬೇರಾಗೈತಿ, ಕಾಂಡ ಆಗೈತಿ ಎಲ್ಲ. ಹೊಳ್ಳೆ ಅದ ಬೀಜ ಹುಡ್ಕಾಕ್ ಹೋದ್ರೆ ತಳಗೆ ಸಿಗಂಗಿಲ್ಲ ಅದು, ಹೌದಾ? ಹೊಳ್ಳೆ ಆ ಬೀಜ ಬಿಟ್ಟೈತೇನೋ ತನ್ನನ್ನು ತಾನು, ತನ್ನ ಅಸ್ತಿತ್ವವನ್ನು ಕಳ್ಕೊಂಡೈತನೋ, ತನ್ನ ಮೂಲ ಸೂತ್ರವನ್ನು ಬಿಟ್ಟೈತೇನೋ, ಡೀಲಿಂಕ್ ಆಗೈತೇನೋ. ಇಷ್ಟೆಲ್ಲ ಆದಮೇಲೆ ಕೊನೆಗೆ ಬಂದು ಮತ್ತೆ ಬೀಜ ಆಗಿ ಹಣ್ಣೊಳಗೆ ಕುಂತೈತಲ್ಲ, ಹೌದಲ್ಲ? ಇದು ಆಶ್ಚರ್ಯ. ಹಂಗ ಪರವಸ್ತು ಮೂಲದಲ್ಲಿ ಅದು ಬೀಜ ರೂಪವಾಗಿದ್ದು, ಇದು ಸ್ಥೂಲ ರೂಪವಾಗಿ ಜಗತ್ತೆಲ್ಲ ಈ ಗಿಡ ಬೆಳೆದಂಗೆ ಬೆಳೆದು ಬಿಟ್ಟೈತಿ. ಬೆಳೆದ ಮ್ಯಾಲ ಈ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ಪರವಸ್ತುವಿನ ಅಂಶ ಎಲ್ಲಿ ಕಾಣಬಹುದು ನಾವು ಅಂದ್ರೆ ಮತ್ತೆ ಐಕ್ಯ ಸ್ಥಳ ಸ್ಥಿತಿಗೆ ಮತ್ತೆ ಅದೇ ಬೀಜ ಆಗಿರ್ಬೇಕಲ್ಲ, ಅದೇ ಬೀಜ ರೂಪದಲ್ಲಿ ಸಮರಸ ಆಗ್ಬೇಕಲ್ಲ. ಕರಚರಣಾದಿಗಳು ಬೇರಾದವಲ್ಲದೆ ಅರಿದು ಮುಟ್ಟುವುದು ಒಂದೇ ಆತ್ಮ, ಒಂದೇ ಆತ್ಮ, ಒಂದೇ ಚೇತನ. ಬಿಂದುವಿನೊಂದು ಸಾರದಲ್ಲಿ ಸಸಿ ಹಲವು ನಾಮ ಬೆಳೆವಂತೆ ಗುಹೇಶ್ವರ ಲಿಂಗದಲ್ಲಿ ನಾನೀನೆಂಬ ಭಾವವಿಲ್ಲ ಸಿದ್ದರಾಮಯ್ಯ. ಬಿಂದು ಅಂದ್ರೆ ಇಲ್ಲಿ ಬೀಜ, ಹೌದಾ? ಬಿಂದು ಅಂದ್ರೆ ಬೀಜ. ಸೊ ಬಿಂದುವಿನೊಂದು ಸಾರದಲ್ಲಿ, ಒಂದು ಬೀಜದ ಸಾರಸತ್ವದಲ್ಲಿ ಕಾಂಡ, ಬೇರು, ಟೊಂಗೆ, ಎಲೆ ಮುಂತಾದ ಹಲವು ನಾಮಗಳು, ಇಲ್ಲಿ ಜಗತ್ತಿಗೆ ಕಾಣುವಂಥ ಹಲವು ನಾಮಗಳು. ದೇವನೊಬ್ಬ, ನಾಮ ಹಲವು. ನಾವು ಅದಕ್ಕೆ ಏನು ಹೋಲಿಸ್ಕೊಂತೇವೆ? ಇಲ್ಲಿ ನಾವು ಮಾಡಿಕೊಂಡಂಥ ದೇವರುಗಳಿಗೆ ಹೆಸರು ಇಟ್ಟೇವಲ್ಲ, ಅದರ ನಾಮಗಳಂತ ನಾವು ತಿಳಿದೇವೆ. ಈಗ ದೇವರಿಗೆ ನಾವು ನಮ್ಮ ದೇವರಿಗೆ ಒಂದು ಹೆಸರು ಕರೆದೇವೆ, ಇನ್ನೊಂದು ದೇವ್ರು ದೇವನೊಬ್ಬ ನಾಮ ಹಲವು ಅಂದ್ರೆ ಆ ನಾಮ ಅಲ್ಲ. ನಾವೇನದೇವಲ್ಲ, ನಮಗಿಟ್ಟು ಹೆಸರು ಅದಾವಲ್ಲ, ಇವು ನಾಮ. ಇವು ದೇವರ ಏನು ಚಿದಂಶವನ್ನು ಹುಟ್ಟಿಕೊಂಡಂಥ ಈ ನಡೆದಾಡುವ ದೇವಾಲಯಗಳದಾವಲ್ಲ, ಇದರೊಳಗಿರುವ ಆತ್ಮ, ಈ ನಡೆದಾಡುವ ದೇಹವೆಂಬ ದೇವಾಲಯದಲ್ಲಿರುವ ಪರವಸ್ತುವಿನ ಅಂಶ, ಅದು ದೇವರು, ಅದು ದೇವ. ಇದಕ್ಕೆ ಮೂಲ ದೇವ ಪರವಸ್ತು. ಈ ಮೂಲದೇವನ ಪರವಸ್ತುವಿನ ಮೂಲ ದೇವನಿಂದ ನಿರ್ಮಿತವಾದಂಥ ಹಲವು ದೇವಗಳು ಶರೀರ ರೂಪದಲ್ಲಿ ಇದ್ದಾವಲ್ಲ, ಇದಕ್ಕೆ ನಾಮ ಹಲವು. ಇವರು ಮುಳುಕೂರವರು, ಅವ್ರು ನರೇಗಲವರು, ಅವರು ನಾಗನಗೌಡರು ಅಂತ ನಾಮ ಹಲವು. ದೇವರಿಗಿಟ್ಟು ಹೆಸರು ನಾಮ ಹಲವು ಅಲ್ಲ. ನಾವು ಹಂಗೆ ಹೋಲಿಸ್ತೇವೆ ಅಂತ ಎಲ್ಲ ದೇವರು ಒಂದೇ ರೀ, ದೇವನೊಬ್ಬ ನಾಮ ಹಲವು ಅಲ್ಲ. ಅದರ ಅರ್ಥ ಆತಲ್ರಿ ಇದು. ದೇವನೊಬ್ಬ ನಾಮ, ಅವ್ರ ದೇವರು ಎಲ್ಲ ಒಂದರಿ, ಹೆಸರಷ್ಟ ಬದ್ರಿ. ದೇವರಿಗಿಟ್ಟು ಹೆಸರು ಹೇಳಕ್ಕೆ ಹಂಗೆ ಹೇಳಿಲ್ಲ ಅವರು. ಬಿಂದುವಿನೊಂದು ಸಾರದಲ್ಲಿ ಸಸಿ ಹಲವು ನಾಮ ಬೆಳೆವಂತೆ, ಸಸಿ ಹಲವು ನಾಮ ಬೆಳೆವಂತೆ ಒಂದೇ ಬೀಜದ ಸಾರಸತ್ವದಲ್ಲಿ ಕಾಂಡ, ಬೇರು, ಟೊಂಗೆ, ಎಲೆ ಮುಂತಾದ ಹಲವು ನಾಮಗಳು ತೋರಿ ಬೆಳೆದರೂ ಮೂಲ ಬೀಜ ಒಂದೇ ಆಗಿದೆ. ಅದರಂತೆ ಅಲ್ಲಮ ಸಿದ್ದರಾಮಾದಿ ನಾಮವು ಭಿನ್ನವಾಗಿ, ಬಸವೇಶ್ವರರು, ಅಲ್ಲಂ ಪ್ರಭುದೇವರು, ಅಕ್ಕಮಾದೇವಿಯವರು ಇವರೆಲ್ಲ ನಾಮಗಳು ಭಿನ್ನವಾಗಿ ತೋರಿದರು ಒಳಗಿರುವ ಮಹಾಘನ ಚೇತನ ಒಂದೇ ಆಗಿದೆಯಲ್ಲ. ಇಲ್ಲಿ ನಾನು ನೀನೆಂಬ ಭಿನ್ನ ಭಾವವಿಲ್ಲ ಸಿದ್ದರಾಮ ಎಂದು ಅಲ್ಲಮ ಪ್ರಭುದೇವರು ಸಿದ್ದರಾಮದೇವರಿಗೆ ಅರುಹಿದ ವಚನ. ಅದಕ್ಕೆ ಸಿದ್ದರಾಮಯ್ಯ ದೇವರು ಕೊಟ್ಟ ಪ್ರತ್ಯುತ್ತರ. ಏನು ಕೊಟ್ಟರು ಅವರು ಪ್ರತ್ಯುತ್ತರ?
ಭೂಮಿ ಒಂದೆಂದೆಡೆ, ಇವರು ಸುಮ್ಮೆರ ಅವರಲ್ಲ, ಅವರು ಅದಕ್ಕೆ ಭೂಮಿ ಒಂದೆಂದೆಡೆ ಬೆಳೆವ ವೃಕ್ಷ ಹಲವು ತೆರನುಂಟು, ಉದಕ ಒಂದಾದಡೆ ಸವಿಸಾರದ ಸಂಪದ ಬೇರುಂಟು, ನಿನ್ನ ಒಳಗೂ ನಾನಾದಡೆ ತಾಮಸದ ರಾಗ ವಿರಾಗವಾಗದು, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವೆಂಬ ಪುರುಷರತಿ ಕೂಟಸ್ಥವಿಲ್ಲ. ಏನು ಹಿಂಗಂದ್ರ, ಪ್ರಭುವೇ ಭೂಮಿ ಒಂದೇ ಆದರೂ ಕೂಡ, ಭೂಮಿ ಒಂದೆಂದೆಡೆ ಬೆಳೆಯುವ ವೃಕ್ಷ ಹಲವು ತೆರನುಂಟು, ಭೂಮಿ ಒಂದೇ ಆದರೂ ಅದರಲ್ಲಿ ಬೆಳೀತಕ್ಕಂಥ ಗಿಡಮರಗಳು ಹಲವು ಬಗೆಯಾಗಿವೆ. ಇದು ಮಾವಿನ ಗಿಡ, ಇದು ಹಲಸಿನ ಗಿಡ, ಚಿಕ್ಕು ಗಿಡ, ಹೌದಾ, ಹಲವು ಗಿಡಗಳು. ಅದರ ರುಚಿ ಬೇರೆ, ಅದರ ಬಣ್ಣ ಬೇರೆ. ಪುಷ್ಪಗಳ ಗಿಡ, ಅದರ ರುಚಿ ಬೇರೆ, ಅದರ ದ್ರವ್ಯ ಬೇರೆ, ಅದರ ಬಣ್ಣ ಬೇರೆ. ಏನು ಎಷ್ಟು ನಮೂನೆ ಅದಾವೆ ಇವು. ಭೂಮಿ ಒಂದೇ ಐತಿ ಖರೆ, ಒಂದೇ ಭೂಮಿಯಲ್ಲಿ ಇಷ್ಟು ಭಿನ್ನವಾಗಿರ್ತಕ್ಕಂಥ ಏನು ಗಿಡ ಮರಗಳು. ಆ ಮರಗಳಿಗೆ ಚೇತನ ನೀಡುವ ಜಲ ಒಂದೇ, ನೀರು ಮಾತ್ರ ಎಲ್ಲದಕ್ಕೂ ಒಂದೇ. ಭೂಮಿ ಒಂದೇ, ಅದನ್ನು ಬೆಳೆಸುವಂಥ ಆ ಮರಗಳಿಗೆ ಬೆಳೆಸುವಂಥ ನೀರು ಒಂದೇ. ನೀರಿನಲ್ಲಿ ಭಿನ್ನತೆ ಇಲ್ಲ, ಭೂಮಿಯಲ್ಲಿ ಭಿನ್ನತೆ ಇಲ್ಲ, ಜಲ ಒಂದೇ ಆದರೂ ಆ ಮರಗಳ ಎಲೆಹಣ್ಣು ಮುಂತಾದ ರಸಗಳ ಸವಿಸಾರ ಭಿನ್ನವಾಗಿದೆ. ಮಧುರತೆ ಮಾತ್ರ ಮಧುರತೆನೇ, ಆ ಮಧುರತೆಯ ಪ್ರಕಾರಗಳು ಬೇರೆ ಅದಾವು. ಬಾಳೆಹಣ್ಣು ತಿಂದಾಗನೂ ರುಚಿ ಐತಿ, ಮಾವಿನ ಹಣ್ಣು ತಿಂದಾಗನೂ ರುಚಿ ಐತಿ, ಚಿಕ್ಕು ಹಣ್ಣು ತಿಂದಾಗನೂ ರುಚಿ ಐತಿ, ಹೌದ್ರೆ, ಪ್ಯಾರ್ಲ ಹಣ್ಣು ತಿಂದಾಗನೂ ರುಚಿ ಐತಿ, ಸೇಬು ಹಣ್ಣು ತಿಂದಾಗನೂ ರುಚಿ ಐತಿ. ರುಚಿ ಇಲ್ಲನೇ ಯಾವುದು ರುಚಿ ಐತಿ ಅಂತ ನಾವು ತಗೊತೇವೆ, ಆದ್ರೆ ಒಂದಕ್ಕೊಂದು ರುಚಿ ಬೇರೆ. ರುಚಿನೇ ಮಧುರತೆನೇ ಇದೆ, ಆ ಮಧುರತೆಯಲ್ಲಿ ಭಿನ್ನತೆ ಇದೆ. ಈ ಭಿನ್ನ ಮಧುರ ಒಂದೇ ಭೂಮಿಯಲ್ಲಿ ಬೆಳೆದ ಮರಗಳು, ಒಂದೇ ಭೂಮಿಯಲ್ಲಿ ಬೆಳೆದ ಮರಗಳಿಗೆ ಒಂದೇ ಥರದ ಜಲವನ್ನು ಹಾಕಿ ಬೆಳೆಸಿದರು. ಈ ಮಧುರತೆಯಲ್ಲಿ ಯಾಕೆ ಭಿನ್ನತೆ? ಒಂದೇ ಭೂಮಿಯಲ್ಲಿ ಬೆಳೆದ ಹೂವಿನ ಮರಗಳು ಅದರ ಸೌಂದರ್ಯದಲ್ಲಿ, ಅದರ ಪರಿಮಳದಲ್ಲಿ ಭಿನ್ನತೆ ಯಾಕೆ? ಪರಿಮಳನೇ. ಸಂಪುವಿನ ವಾಸನೆ ಒಂಥರ ಆದ್ರೆ ಮಲ್ಲಿಗೆ ಹೂವಿನ ವಾಸನೆ ಇನ್ನೊಂದು ಥರ. ಸೌಂದರ್ಯದಲ್ಲಿ ಗುಲಾಬಿ ಒಂಥರ ಚಂದ ಕಂಡ್ರೆ ಕೆಂಡ ಸಂಪಿಗೆ ಒಂಥರ ಚಂದ ಕಾಣ್ತತಿ. ಇದು ಸೌಂದರ್ಯವೇ. ಅದನ್ನು ನೋಡಿದ್ರಾಗೂ ಚಂದ ಅನಿಸ್ತತಿ, ಇದನ್ನು ನೋಡಿದ್ರು ಚಂದ ಅನಿಸ್ತತಿ. ಈ ಚಂದ ಆ ಚಂದ ಒಂದ ಅಲ್ಲ, ಆದ್ರೆ ಚಂದ ಅದಾವು. ಈ ವಾಸನೆ ಆ ವಾಸನೆ ಒಂದ ಅಲ್ಲ, ಆದರೂ ಸುವಾಸನೆ ಐತಿ, ಹೌದಲ್ಲ. ಬೆಳೆದ ಭೂಮಿ ಒಂದೇ, ಆ ಬೆಳೆಸಲಿಕ್ಕೆ ಬಳಸಿದ ಜಲ ಒಂದೇ, ಆದರೆ ಸೌಂದರ್ಯದಲ್ಲಿ, ಫಲಗಳಲ್ಲಿ, ರುಚಿಗಳಲ್ಲಿ, ಪರಿಮಳಗಳಲ್ಲಿ ಯಾಕೆ ಬದಲಾವಣೆ? ಅದರಂತೆ ನಮ್ಮಿಬ್ಬರಲ್ಲಿರುವ ಲಿಂಗಚೇತನ ಒಂದೇ ಆಗಿದ್ದರೂ, ಇಲ್ಲಿ ಬಂದ್ರವರು, ನಾ ಬೇರೆ ನೀ ಬೇರೆ ಅಲ್ಲಂತೀವಿ, ಚೇತನ ಒಂದೇ ಅಂತೀರಲ್ಲ. ಖರೆ ಯಾಕೆ ಎಲ್ಲರ ಹತ್ರ ಇರೋ ಚೈತನ್ಯ ಒಂದಾದ್ರೂ ನಾವು ಯಾಕೆ ಬೇರೆ ಬೇರೆ ಅದೇವೆ ಅಂತ ನಾವು ಒಮ್ಮೆ ಪ್ರಶ್ನೆ ಹಾಕ್ಕೊಂತೀವಲ್ಲ, ಅದಕ್ಕೆ ಉತ್ತರ ಐತೆ ನೋಡಿ. ಅದರಂತೆ ನಮ್ಮಿಬ್ಬರಲ್ಲಿರುವ ಲಿಂಗಚೇತನ ಒಂದೇ ಆಗಿದ್ದರೂ, ನಿನ್ನೊಳಗೆ ನಾನಿದ್ದರೂ, ನನ್ನಲ್ಲಿರುವ ತಾಮಸದ ಮರವಿನ ರಾಗ ನಿನ್ನಲ್ಲಿರುವ ಅರಿವಿನ ವಿರಾಗವೆರಡು ಭಿನ್ನವಾಗಿವೆಯಲ್ಲ. ನಾನು ನೀನು ಒಂದೇ, ಚೇತನ ಒಂದೇ ಐತಿ, ಆದ್ರೆ ನಿನ್ನೊಳಗೆ ನಾನಿದ್ದರೂ, ನಾ ಬೇರೆ ಎಲ್ಲ, ನನ್ನೊಳಗನೇ ಅದಿ, ನಿನ್ನೊಳಗೆ ನಾ ಅದನ್ನ ಅಂತ ಹೇಳ್ತೀರಿ. ಖರೆ ನಿನ್ನೊಳಗೆಯೂ ನಾನಿದ್ದರೂ ನನ್ನಲ್ಲಿರುವ ತಾಮಸದ ಮರವಿನ ರಾಗ, ಸಿದ್ದರಾಮೇಶ್ವರ ಹೇಳ್ಕೊಂತಾರೆ ಪಾಪ ಮತ್ತು ತಾಮಸ, ನನ್ನಲ್ಲಿ ಈ ತಾಮಸ, ನನ್ನಲ್ಲಿ ಈ ಮರವಿನ ಮಬ್ಬುಗತ್ತಲೆ, ಹೌದಾ, ನನ್ನಲ್ಲಿರುವ ಈ ಅಭಿಲಾಷೆ ರಾಗ, ನಿನ್ನಲ್ಲಿರುವ ಅರಿವಿನ ವಿರಾಗವೆರಡು. ನಿನ್ನಲ್ಲಿ ನೋಡಿದ್ರೆ ಅರಿವು ಜಾಗೃತ ಆಗೈತಿ, ನೀನು ವಿರಾಗಿಯಾಗಿಬಿಟ್ಟು. ನನ್ನಲ್ಲಿ ಯಾವುದೂ ತಾಮಸ ಇಲ್ಲ, ಮರು ಇಲ್ಲ, ರಾಗಗಳಿಲ್ಲ, ನನ್ನೆಲ್ಲರ ಅವು ಅದಾವು.
ನಿನ್ನಲ್ಲಿ ನೋಡಿದ್ರೆ ಅವಿಲ್ಲ ಇಲ್ಲ. ನನ್ನಲ್ಲಿ ನಿನ್ನಲ್ಲಿರೋ ಚೇತನ ಒಂದೇ ಅಂತಿ, ನಾ ಬೇರೆ ಇಲ್ಲ ನೀ ಬೇರೆ ಇಲ್ಲ ಅಂತ ಅಂತಿ ಖರೆ ಹೌದಾ. ಆದ್ರೆ ನನ್ನಲ್ಲಿ ಇವು ಅದಾವು, ನಿನ್ನಲ್ಲಿ ಅವು ಇಲ್ಲ. ಹೆಂಗೆ ಒಂದ? ಚೇತನ ಮಾತ್ರ ಒಂದ ಐತಿ. ಇದು ಈ ಈ ಈ ಅರ್ಥದೊಳಗೆ ನಾವು ಇಬ್ಬರು ಹೆಂಗೆ ಒಂದ ಹಾಕ್ಯವಿ? ಅವು ಅಭಿನ್ನವಲ್ಲ ಅಂದ ಬಳಿಕ ಉಭಯರಲ್ಲಿ ಸಾಮರಸ್ಯ ಕೂಟವು ಸಾಧ್ಯವಾಗದೆಂದು. ಹಿಂಗಿದ್ದಾಗ ನಾ ಎಲ್ಲೇ ನೀ ಎಲ್ಲೇಪ್ಪ? ನಾ ನೋಡಿದ್ರೆ ಮರವಿನ ಮಬ್ಬಗತ್ತಲ್ಲಿ ಇರವ, ನೀ ನೋಡಿದ್ರೆ ಅರಿವಿನ ವಿರಾಗದಲ್ಲಿ ಇರವ. ನನಗೂ ನಿನಗೂ ಹೆಂಗೆ ಹೊಂತತಿದ್ವು? ನೀ ನೋಡಿದ್ರೆ ನಾ ಬೇರೆ ಅಲ್ಲ ನೀ ಬೇರೆ ಅಲ್ಲ ಅಂತ ಹೇಳಾಕತಿ, ಇದು ಯಾಕೋ ನನಗೆ ತಿಳಿವಲ್ದು ಅಂತಾರವ್ರು. ಅದಕ್ಕೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನೆಂಬ ಲಿಂಗವೆಂಬ ಪುರುಷರತಿ ಕೂಟಸ್ಥವಿಲ್ಲ. ನನಗೆ ನಿನಗೆ ಹೊಂದಾಣಿಕೆ ಆಗೋದಿಲ್ಲ, ಬೆಳಗ್ಗೆ ಹೊಂದೋದಿಲ್ಲ ಇದು. ನೀ ನೋಡಿದ್ರೆ ಮಹಾವಿರಾಗಿ, ನಾ ನೋಡಿದ್ರೆ ಮರುವಿನ ಕತ್ತಲೆಯಲ್ಲಿರಾವ, ನೀ ನೋಡಿದರೆ ಬೆಳಕಿನ ಅರಮನೆಯಲ್ಲಿರ್ತಕ್ಕಂಥವನು. ಎಲ್ಲಿ ನನಗೆ ನಿನಗೆ ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ ಅನ್ನುವಂಥ ಅರ್ಥದೊಳಗೆ ಅವರು ಹೇಳಿದರು. ಇಂತೂ ನಿನ್ನೊಳಗೂ ನಾನಾದಡೆ ಲಿಂಗದಲ್ಲಿ ಏಕತ್ವ ಘಟಿಸದೆಂದು ಸಿದ್ದರಾಮಯ್ಯ ದೇವರು ಭಿನ್ನ ದ್ರಕ್ಕಿಂದರಿವ ಲಿಂಗತ್ರಯದ ಸಂದಳಿದಲ್ಲದೆ ಘನಲಿಂಗದಲ್ಲಿ ಏಕತ್ವ ಘಟಿಸದೆಂದು ಪ್ರಭುದೇವರು ನಿರೂಪಿಸಿದ ಪ್ರಸ್ತಾವದ ವಚನ. ಹಿಂಗೆ ಹೇಳವರು ಪ್ರಭುದೇವರು. ಇವ್ರು ಹಿಂಗಂದ ಮೇಲೆ ಪ್ರಭುದೇವರು ಈ ರೀತಿಯಾಗಿ ನಿರೂಪಿಸ್ತಾರೆ. ಇದರ ಮುಂದಿನ ಭಾಗವನ್ನು ಮುಂದಿನ ವಾರ ನಾವು ನೋಡ್ಕೊಳ್ಳಂತೆ. ಸರ್ವರಿಗೂ ಶರಣ ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿವರೆಗೆ ಡಾಕ್ಟರ್ ಶಂಭು ಹೆಗಡಾಳ್ ಅವರು ಬಹಳ ಅದ್ಭುತವಾಗಿ ಚಿನ್ನ ಬಣ್ಣ ಅಥವಾ ಬಂಗಾರದ ಬಣ್ಣ ಯಾವುದು ಭಿನ್ನವಾಗಿರೋಲ್ಲ ಅಂತ ಹೇಳ್ತಾ, ಹೂವು ಪರಿಮಳ ಅದು ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಜ್ಞಾನ ಕ್ರಿಯೆ, ದೇಹ ಮತ್ತು ಆತ್ಮ ಇವು ಭಿನ್ನವಾಗಿಲ್ಲ, ಒಂದನ್ನೊಂದು ಬಿಟ್ಟಿರಲಿಕ್ಕೂ ಸಾಧ್ಯ ಇಲ್ಲ ಅಂತ ಅನ್ನೋದು ಹೇಳ್ತಾ, ಅರಿದು ಮುಟ್ಟುವುದೇ ಒಂದೇ ಆತ್ಮ. ಸಿದ್ದರಾಮೇಶ್ವರರು ಮತ್ತು ಹಾಗೂ ಅಲ್ಲಂ ಪ್ರಭುಗಳ ನಡುವೆ ನಡೆದ ಈ ಸಂಭಾಷಣೆ ಅತ್ಯದ್ಭುತವಾಗಿ ಬಹಳ ಚಿಂತನೆ ಮಾಡ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಆನ್ಲೈನ್ ವೀಕ್ಷಕರ ಪರವಾಗಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕರಿಗೂ ಸಹಿತ ಅನಂತ ಶರಣಾರ್ಥಿ. ಹಾಗೂ ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣಗಳನ್ನು ಸಲ್ಲಿಸ್ತಾ ಈಗ ವಚನ ಮಂಗಲ ಶ್ರೀಮತಿ ಭಾಗ್ಯಮ್ಮ ನಡಕಟ್ಟಿ ಇವರಿಂದ. ಸಾರೆ ಚಲ್ಲೆದ ಮುಕುತಿ ಮುಕುತಿ ಸಾರೆ ಚಲ್ಯದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲಿದೆ ಮುಕುತಿ ಮುಕುತಿ ಸಾರೆ ಚೆಲ್ಲಿದೆ ಮುಕುತಿ ವೇದದ ಮೊದಲಿನ ಮೂಢವಿದು ಮೇದಿನಿಯೊಳು ತಾ ಬಂದಿಹುದು ವೇದದ ಮೊದಲಿನ ಮೂಲವಿದು ಮೇದಿನಿಯೊಳು ತಾ ಬಂದಿಹುದು ಹಾದಿ ಹಾದಿಗೆ ಬಿದ್ದಿಹುದು ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲಿದೆ ಮುಕುತಿ ಮುಕುತಿ ಸಾರೆ ಚೆಲ್ಲಿದೆ ಮುಕುತಿ ಎತ್ತ ನೋಡಿದಡೆ ಪರಬ್ರಹ್ಮವಿದು ಸುತ್ತಮುತ್ತಲು ಸುಳಿದಿಹುದು ಎತ್ತ ನೋಡಿದಡೆ ಪರಬ್ರಹ್ಮವಿದು ಸುತ್ತಮುತ್ತಲು ಸುಳಿದಿಹುದು ಚಿತ್ತದೊಳು ಸದಾ ತುಂಬಿಹುದು ಗುರುಪುತ್ರರಿಗಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲಿದೆ ಮುಕುತಿ
ಮುಕುತಿ ಸಾರೆ ಚೆಲ್ಲಿದೆ ಮುಕುತಿ ಮುಂದೆ ನೋಡಲು ಬಂದಿಹುದು ಹಿಂದೆ ನೋಡಿದರೆ ನಿಂದಿಹುದು ಮುಂದೆ ನೋಡಲು ಬಂದಿಹುದು ಮುಂದೆ ನೋಡಿದರೆ ನಿಂದಿಹುದು ಸಂದು ಸಂದಿಗೆ ತುಂಬಿಹುದು ಗುರು ಆನಂದ ಗುಹೇಶ್ವರ ಲಿಂಗವಿದಣ್ಣ ಸಾರೆ ಚೆಲ್ಲಿದೆ ಮುಕುತಿ ಮುಕುತಿ ಸಾರೆ ಚೆಲ್ಲಿದೆ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲಿದೆ ಮುಕುತಿ ಸಾರೆ ಚೆಲ್ಲಿದೆ ಮುಕುತಿ ಸಾರೆ ಚೆಲ್ಲಿದೆ ಮುಕುತಿ ಶರಣ ಶರಣ. ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದಡೆ ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದಡೆ ಪರಿಣಾಮವಿಲ್ಲ ಪ್ರಯೋಜನವಿಲ್ಲ ಪರಿಣಾಮವಿಲ್ಲ ಪ್ರಯೋಜನವಿಲ್ಲ ಸುಖ ದೊರೆಕೊಳ್ಳದು ನೋಡ ಸುಖ ದೊರೆಕೊಳ್ಳದು ನೋಡ ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದಡೆ ಪರಿಣಾಮವಿಲ್ಲ ಪ್ರಯೋಜನವಿಲ್ಲ ಸುಖ ದೊರೆಕೊಳ್ಳದು ನೋಡ ಸುಖ ದೊರೆಕೊಳ್ಳದು ನೋಡ ಅದೆಂತೆಂದಡೆ ಅದೆಂತೆಂದಡೆ ಸರ್ವ ಜೀವಂಗಳಲ್ಲಿ ಜೀವಹಿಂಸೆಯ ಮಾಡದಿರಬಲ್ಲಡೆ ಪ್ರಥಮ ಪುಷ್ಪ ಸರ್ವೇಂದ್ರಿಯಂಗಳ ನಿಗ್ರಹಿಸಿಕೊಂಡಿರಬಲ್ಲಡೆ ದ್ವಿತೀಯ ಪುಷ್ಪ ಸರ್ವಾಹಂಕಾರ ಹೊರತು
ಶಾಂತನಾಗಿರಬಲ್ಲಡೆ ತೃತೀಯ ಪುಷ್ಪ. ಸರ್ವ ವ್ಯಾಪಾರವಳಿದು ನಿರ್ವ್ಯಾಪಾರಿಯಾಗಿರಬಲ್ಲಡೆ ಚತುರ್ಥ ಪುಷ್ಪ. ದುರ್ಭಾವ ಪ್ರಕೃತಿಯಳಿದು ಸದ್ಭಾವದೆಡೆಗೊಂಡಿರಬಲ್ಲಡೆ ಪಂಚಮ ಪುಷ್ಪ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ ಷಷ್ಠ ಪುಷ್ಪ. ಅಮೃತವ ಮೆರೆದು ಸತ್ಯವ ನುಡಿಯಬಲ್ಲಡೆ ಸಪ್ತಮ ಪುಷ್ಪ. ಸಕಲ ಪ್ರಪಂಚ ಬಳಿದು ಶಿವಜ್ಞಾನ ಸಂಪನ್ನರಾಗಿರಬಲ್ಲಡೆ ಅಷ್ಟಮ ಪುಷ್ಪ. ಇಂತಿ ಅಷ್ಟದಳ ಕಮಲದಲ್ಲಿ ಸಹಜ ಪೂಜೆಯ ಮಾಡಬಲ್ಲ ಶರಣರು ನಿಮ್ಮ ಪ್ರತಿಬಿಂಬದಂತಿಪ್ಪರು ಕಾಣ. ಕೂಡಲ ಚನ್ನ ಸಂಗಮ ದೇವಾ, ಕೂಡಲ ಚನ್ನ ಸಂಗಮ ದೇವಾ, ಕೂಡಲ ಚನ್ನ